देवं कंसचाणूरमर्दनं देवकी परमानन्दं कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. Last time, third chapter, 40th shloka, it was stopped. 40ನೇ ಶ್ಲೋಕ, 3ನೇ ಅಧ್ಯಾಯಕ್ಕೆ ಭಗವದ್ಗೀತಾ ವ್ಯಾಖ್ಯಾನ ನಿಂತಿತ್ತು. ಗುರುಗಳ ಆಜ್ಞೆಯಂತೆ ಇಂದಿನ ವ್ಯಾಖ್ಯಾನಕ್ಕೆ ಹೋಗುವ ಮೊದಲು 40ನೇ ಶ್ಲೋಕದಲ್ಲಿ ಸ್ಥೂಲವಾಗಿ ಪರಮಾತ್ಮ ಏನು ಹೇಳಿದ್ದ. ಈ 3ನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ, ಬಹಳ ಮುಖ್ಯವಾದ ಪ್ರಶ್ನೆ. 5000 ವರ್ಷಗಳ ಹಿಂದೆ ಅರ್ಜುನ ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಸೇಮ್ ಕ್ವಶನ್ ವಿ ಹ್ಯಾವ್ ಆಸ್ಕ್ಡ್, ಆರ್ ಮ್ಯಾನ್ಕೈಂಡ್ ಈಸ್ ಆಸ್ಕಿಂಗ್ ಆಲ್ ದ ವೈಲ್ ಇನ್ ದ ಲಾಸ್ಟ್ 1000-2000 years. Why there is creation? Last time this was touched upon. ಭಗವಂತ ಇರೋದು ಸತ್ಯ ಆದರೆ, ಭಗವಂತ ಇರೋದೇ ಸತ್ಯ ಆದರೆ ಜನಗಳಿಗೆ ಒಂದು ಸಂದೇಹ, ಇಷ್ಟೆಲ್ಲ ತೊಂದರೆ ಯಾಕಿದೆ ನಮ್ಮ ಜೀವನದಲ್ಲಿ? ವೈ ದೇರ್ ಇಸ್ ಸಫರಿಂಗ್ ಇನ್ ದಿ ಲೈಫ್? ಇಫ್ ರಿಯಲಿ ಗಾಡ್ ಈಸ್ ದೇರ್ ಆಸ್ ಸರ್ವಶಕ್ತ, ಸರ್ವಜ್ಞ, ಅಣೋರಣೀಯಾನ್, ಮಹತೋ ಮಹೀಯಾನ್ ಅಂತ ಉಪನಿಷತ್ ಹೇಳತಕ್ಕಂತಹ ಸೃಷ್ಟಿಯನ್ನೇ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಭಗವಂತ, ಅವನು ಇರೋದು ನಿಜ ಆದರೆ ಇದಿಷ್ಟ ತೊಂದರೆಗಳು ಯಾಕಿದೆ, ತಾಪತ್ರಗಳು ಯಾಕಿದೆ, ಸಂಕಟ ಯಾಕಿದೆ, ಯಾತನೆ ಯಾಕಿದೆ? ವೈ ದೇರ್ ಇಸ್ ಸಫರಿಂಗ್, ವೈ ದೇರ್ ಇಸ್ ಸಾರೋ, ವೈ ದೇರ್ ಇಸ್ ಗ್ರೀಫ್ ಇನ್ ದಿ ಲೈಫ್, ವೈ ಹ್ಯೂಮನ್ ಬೀಯಿಂಗ್ಸ್ ಆರ್ ಲೈಕ್ ಪಾನ್ಸ್ ಆಲ್ವೇಸ್ ಅಂಡರ್ ದ ಮರ್ಸಿ ಆಫ್ ಆಲ್ ಸಚ್ ಈವಿಲ್ ಥಿಂಗ್ಸ್ ಇನ್ ದೇರ್ ಲೈಫ್. ವೈ ಜೆಂಟಲ್ಮನ್ ಅಂದ್ರೆ ಸಾಧು ಸಜ್ಜನರು, ಪೀಪಲ್ ವಿತ್ ರೈಟಿಯಸ್ ವೇ ಆಫ್ ಲೈಫ್, ದೇ ಕಾಂಟ್ ಲಿವ್ ಹ್ಯಾಪಿಲಿ throughout their life. Such questions are there even today. Similar question was there in the mind of Arjuna in a different way. Same question in a different sense he asked. Kena prayuktavayam papam jarati purushaha. ಯಾವುದಕ್ಕೋಸ್ಕರ ಮನುಷ್ಯ ತಪ್ಪು ಕೆಲಸ ಮಾಡ್ತಾನೆ ಅರ್ಜುನ ಅಂತ ಏನು ಪ್ರಶ್ನೆ ಬಂತು. ಗೊತ್ತಿದ್ದು knowingly well that why he is doing all such evil things. Please tell me. So Arjuna has raised this point 5000 years before. Anichannapi varshneya niyojati baladiva. Even without wanting it, man commits sin. Why? Without knowingly this is bad, knowingly it is evil, something happens and he goes on committing sins. ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದಾನೆ, ಪಾಪದ ಮೇಲೆ ಪಾಪವನ್ನು ಮಾಡ್ತಾ ಇದ್ದಾನೆ. ಮನುಷ್ಯ ಗೊತ್ತಿದ್ದು ಮಾಡ್ತಾ ಇದ್ದಾನೆ, ಮಾಡಬಾರದು ಅಂದ್ರೂ ಮಾಡ್ತಾ ಇದ್ದಾನಲ್ಲಪ್ಪ, ಏನಪ್ಪ ಕಾರಣ? ಅದಕ್ಕೆ ಉತ್ತರವಾಗಿ ಇಲ್ಲಿ ಮುಂದೆ 33ನೇ ಶ್ಲೋಕದಿಂದ ಇಲ್ಲಿವರೆಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಮನುಷ್ಯ ಯಾಕೆ ತಪ್ಪು ಮಾಡ್ತಾನೆ? ವೈ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಕಮಿಟ್ ಮಿಸ್ಟೇಕ್ಸ್. ಅಂದ್ರೆ ಪ್ರಪಂಚದಲ್ಲಿ ನಾವು ಇನ್ ದ ವರ್ಲ್ಡ್ಲಿ ಮ್ಯಾಟರ್ಸ್ ಆಸ್ ವರ್ಲ್ಡ್ಲಿ ಪೀಪಲ್, absolutely we are under total ignorance. As our Gurudev used to always point out, we are in such a great ignorance because of the effect of Maya right from the moment of birth. We don't know that we are ignorant. ನಾವು ಎಷ್ಟು ಮಟ್ಟಿಗೆ ಮಾಯೆಯಲ್ಲಿ ಮುಸುಕು ಹಾಕೊಂಡಿದ್ದೇವೆ ಅಂದ್ರೆ, ನಾವು ಏನೂ ಅಂತ ನಮಗೆ ಗೊತ್ತಿಲ್ಲ, ನಾವು ಬಂಧನದಲ್ಲಿ ಇದ್ದೇವೆ ಅಂತನೂ ಗೊತ್ತಿಲ್ಲ, ನಾವು ಏನಾಗಿದ್ದೇವೆ ನಿಜವಾಗಿ ಅನ್ನೋದೇ ಗೊತ್ತಿಲ್ಲ. ನಾನು ಏನು ಅಲ್ಲವೋ ಅದನ್ನು ನಿಜ ಅಂತ ತಿಳ್ಕೊಂಡಿದ್ದೇನೆ. ವಾಟ್ ಐ ಅಪಿಯರ್ ಟು ಬಿ ಐ ಥಿಂಕ್ ಐ ಆಮ್, ಬಟ್ ದಟ್ ಈಸ್ ನಾಟ್ ದಿ ಅಲ್ಟಿಮೇಟ್ ಟ್ರೂತ್. ವಾಟ್ ಐ ಆಮ್ ಈಸ್ ಡಿಫರೆಂಟ್ ದೆನ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಐ ಆಮ್. ನಾನು ಯಾರು ಅಂತ ನಾನು ತಿಳ್ಕೊಂಡಿದ್ದೇನೋ ಅದಕ್ಕಿಂತ ವಿರುದ್ಧವಾಗಿ ನಾನು ಅನ್ನೋದಿದೆ. ಆ ಒಳಗಿನ ಸತ್ಯ ಏನು, ಆ ನಿಜವಾದ ನಾನು ಯಾರು, ಅದಕ್ಕೆ ಹೊರಟಿರೋದು ಭಗವದ್ಗೀತೆ. ಇದನ್ನ ಆಚಾರ್ಯ ಶಂಕರರು ತಮ್ಮ ಭಾಷ್ಯದಲ್ಲಿ, ಇನ್ ದಿ ಇಂಟ್ರೊಡಕ್ಷನ್ ಟು ಭಗವದ್ಗೀತಾ ಭಾಷ್ಯ,
Acharya Shankara calls this Bhagavad Gita as a moksha shastra. Please remember the words. Acharya Shankara has used those terms. Bhagavad Gita is called moksha shastra. It is a way of enlightenment. ಇದರ ಬಗ್ಗೆ ಎಷ್ಟು ಮಹಾತ್ಮೆ, ಎಷ್ಟು ಬಂದಿದೆ, ಎಷ್ಟು ಹೇಳಿದ್ದಾರೆ ಜನಗಳು, ಮುಂದೆ ಬಂದಿರತಕ್ಕಂಥ ಮಹಾತ್ಮರು ಅಂದ್ರೆ ಒಂದೊಂದು ಅಧ್ಯಾಯವನ್ನ ಓದಿದರೆ ಸುಮ್ಮನೆ ಏನೇನು ಫಲ ಇದೆ, ಒಂದೊಂದು ಶ್ಲೋಕ ಓದಿದ್ರೆ ಏನು ಫಲ ಇದೆ, ದೊಡ್ಡ ಲಿಸ್ಟೇ ಇದೆ. See, the importance of recitation of Bhagavad Gita is so much. Each chapter, if we read sincerely, what is the benefit accrued to me? It is very clearly given. People don't know ashte. To give an example, if you study Padma Purana, please note down here. If you happen to get a book, copy of Padma Purana, there Vyasa Maharshi has introduced all these concepts, importance of recitation of Bhagavad Gita. Every chapter, if you read, particular benefit is there. So recitation is extra important. Even if you don't understand the meaning, doesn't matter. ನಮ್ಮ ಗುರುಗಳು ಇದನ್ನ ಎಷ್ಟು ಸಲ ಹೇಳಿದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ. ಬಹಳ ಸಲ ಹೇಳಿಬಿಟ್ಟಿದ್ದಾರೆ. ಎಲ್ಲರ ಮುಂದೂ ಹೇಳಿದ್ದಾರೆ, ನಮ್ಮ ಮುಂದೂ ಹೇಳಿದ್ದಾರೆ, ನಿಮ್ಮ ಮುಂದೂ ಹೇಳಿದ್ದಾರೆ. ಏನು ಭಗವದ್ಗೀತೆ ಅರ್ಥ ಆಗದಿದ್ರು ಯೋಚನೆ ಮಾಡಬೇಡಿ. ಡೋಂಟ್ ಬಾದರ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಇನ್ನರ್ ಪರ್ಪೋರ್ಟ್, ಇನ್ನರ್ ಕರೆಕ್ಟ್ ಮೀನಿಂಗ್ ಆಫ್ ಭಗವದ್ಗೀತಾ. ಇಟ್ ಈಸ್ ವೆರಿ ಡಿಫಿಕಲ್ಟ್. Jnanis know it. Our Gurudev has made this point very clear. It is very difficult to understand the inner meaning. It can happen only by Guru's grace. That is the secret. ಅರ್ಥ ಆಗದಿದ್ರು ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಗೋ ಆನ್ ರಿಸೈಟಿಂಗ್ ಭಗವದ್ ಗೀತಾ ವಿತ್ ಡಿವೋಷನ್. ಅವರ್ ಗುರುದೇವ್ ಯೂಸ್ ಟು ಸೇ, ವಿತ್ ಡಿವೋಷನ್ ರಿಸೈಟ್ ಭಗವದ್ ಗೀತಾ. ಕೇವಲ ನಂಬಿಕೆ ಮತ್ತು ಭಕ್ತಿಯಿಂದ, ಇದು ಭಗವಂತನ ವಾಣಿಯಾದ್ರಿಂದ ಆ ನಂಬಿಕೆಯನ್ನು ನಾವು ಇದನ್ನು ಪಠಣ ಮಾಡಿದರೂ ಸಾಕು. ಪೂರ್ತಿ ಅರ್ಥ ಆಗಿಲ್ವಾ, ಏನು ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಗುರುದೇವರು ಹೇಳ್ತಾ ಇರೋ ಮಾತು, ವಿ ಹ್ಯಾವ್ ಟು ಬಿಲೀವ್ ಅಂಡ್ ಟ್ರಸ್ಟ್ ಇನ್ ವಾಟ್ ಅವರ್ ಗುರುದೇವ್ ಸೇಸ್. Last time somehow this point had come. I had mentioned this point again. Trust in Guru's word is so important. The living example in front of us. Why to go to 1300-year-old example? Giri, a ordinary villager by name Giri, illiterate, no knowledge of Sanskrit, ವೇದಗಳು ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ವೇದಾಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆರ್ಡಿನರಿ ಅವಿದ್ಯಾವಂತ ಗಿರಿ ಅನ್ನೋ ಯುವಕ ಆಚಾರ್ಯ ಶಂಕರರ ಕೇವಲ ಆಪ್ತ ಸಹಾಯಕ, ಪರ್ಸನಲ್ ಅಸಿಸ್ಟೆಂಟ್ ಹಿ ವಾಸ್. ಅವನಿಗೆ ಏನಪ್ಪ ಮಾಡ್ತಾ ಇದ್ದ? ಆಚಾರ್ಯರ ಬಟ್ಟೆಗಳನ್ನ ಒಗೆಯೋದು, ಅವರ ಕೌಪೀನವನ್ನು ಒಗೆಯೋದು, ಅವರ ದಿನನಿತ್ಯದ ಹಾಸಿಗೆ ಮಲ್ಕೊಳ್ಬೇಕಾದ್ರೆ ಸಿದ್ಧ ಮಾಡೋದು, ಅವ್ರಿಗೆ ಏನು ಸೇವೆ ಮಾಡಬೇಕು, ನೀರು ಕೇಳಿದರೆ ನೀರು ತಂದಿಟ್ಬಿಡೋದು, ಊಟದ ಸಮಯಕ್ಕೆ ಪಾತ್ರೆ ರೆಡಿ ಮಾಡೋದು, ಅಥವಾ ಅವರ ಆಹಾರವನ್ನು ಸಿದ್ಧ ಮಾಡೋದು, ಬರೀ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ನಲ್ಲ ಗಿರಿ. He used to honestly, diligently, with a devotion that my Guru is my Paramatma. ಮತ್ತೇನು ಗೊತ್ತಿಲ್ಲ ಅಂತಹ ಗಿರಿ, by his grace only, because of the Guru's seva he did, Acharya graced him by his ಕಟಾಕ್ಷ ವೀಕ್ಷಣ. ಅವ್ರು ಬರೀ ಹಿಂಗೆ ನೋಡಿದ್ರೆ ಆಯ್ತಲ್ಲ. ಆಚಾರ್ಯ ಶಂಕರರು ಯಾವುದೋ ಒಂದು ದೊಡ್ಡ ಕಥೆನೇ ಇದೆ, ಅದು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಯಾಕೆ? ಅಲ್ಲಿ ಬಟ್ಟೆ ಒಗಿತಾ ಇದ್ದಾಗ ತುಂಗಾ ನದಿ ದಂಡೆಯಲ್ಲಿ ಶೃಂಗೇರಿನಲ್ಲಿ 32 ವರ್ಷ ಆಚಾರ್ಯರ ಆಯುಷ್ಯ ಪ್ರಮಾಣದಲ್ಲಿ 12 ವರ್ಷ ಶೃಂಗೇರಿ ಕಳೆದಿದ್ದಾರೆ. ಸಿ ದ ಇಂಪಾರ್ಟೆನ್ಸ್ ಆಫ್ ಶೃಂಗೇರಿ. 12 years out of 32 years Acharya spent his time in Shringeri teaching Brahmasootra Bhashya, teaching Upanishad Bhashya, teaching Bhagavad Gita Bhashya, teaching Vedanta, propagating Dharma. So, at that time when he looked upon Giri, who was washing his clothes in the bank of Tunga, he became Sarvajna by look itself. The big story there. Let's not go into the story again. So that example is there. By only a look of the Guru he became. And he had so much
trust in Guru, so much devotion in Guru, so that devotion will take us on the other side. That's important. The trust will take us on the other side. Nothing else. If I don't know anything, let me not bother. ನಮಗೆ ಅರ್ಥ ಆಗ್ತಾ ಇದೆಯೋ ಇಲ್ಲವೋ ಅದೇನು ಬೇಕು, ಗುರು ಹೇಳಿದ ಕೆಲಸ, ಗುರು ಆಜ್ಞೆ ಮಾಡಿದ್ದಾರಲ್ಲ ಅಷ್ಟು ಮಾಡಿದರೆ ಆಯ್ತು. ಬಹಳ ಶ್ರದ್ಧೆಯಿಂದ ಮಾಡಬೇಕು. ನನಗೆ ಈ ರಹಸ್ಯ ಬಹಳ ಇತ್ತೀಚೆಗೆ ಒಂದು ಅರ್ಥ ಆಗಿದೆ. ಏನು, ಕೆಲವು ವಿಷಯಗಳನ್ನ ಗುರುಗಳು ಮೊದಲೇ ಯಾಕೆ ಹೇಳಿರ್ತಾರೆ ನಮಗೆ ಗೊತ್ತಾಗಲ್ಲ. Sometimes he says something, you may not understand why he said like that. After later date you will know why he said like that, when you experience it. ಸ್ವಂತ ಅನುಭವಕ್ಕೆ ಬಂದಾಗ ಓಹೋ ಗುರುಗಳು ಇದನ್ನು ಹೇಳಿದ್ರು ಮೊದಲೇ. ಸೊ ದಟ್ ಇಸ್ ಹೌ ವಿ ಬಿಲೀವ್ ಇಟ್. ಸೊ ಟ್ರಸ್ಟ್ ಇನ್ ಗುರುಸ್ ವರ್ಡ್ಸ್ ಆರ್ ಇಂಪಾರ್ಟೆಂಟ್. ಟ್ರಸ್ಟ್ ಇನ್ ಗುರು ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ he himself is Paramatma Swarupa for us. That is exactly how. Recent example is Nisargadatta Maharaj, what he tells himself. Our Gurudev told about himself. A illiterate person just following Guru, just trusting in Guru's words, he became a Brahmajna. People from all over the world used to come and visit Nisargadatta Maharaj at Mumbai. So that is very important. So as Lord was telling in the 40th shloka, Indriyani manobuddhi asya adhisthana uchyate etarvi vimohayati esha jnanamavritya dehinam. We had stopped that. So dehinam vimohayati jnanam avritya esha jnanam avritya. Esha means the summation of desire. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಆಸೆಗಳ ಮೊತ್ತ ಇದೆಯಲ್ಲ, ಕಾಮನೆಗಳು, ಅಭಿಲಾಷೆಗಳು, ಅವರ್ ವಾಂಟ್ಸ್, ಅವರ್ ಡಿಸೈರ್ಸ್, ಅವರ್ ಎಕ್ಸ್ಪೆಕ್ಟೇಷನ್, ಆಲ್ ದೋಸ್ ಥಿಂಗ್ಸ್, ಏಷ ಮೀನ್ಸ್ ದಟ್ ದೇ ಹ್ಯಾವ್ ಕವರ್ಡ್ ದ ರಿಯಾಲಿಟಿ, ರಿಯಲ್ ಜ್ಞಾನಂ, ಅಂಡ್ ದೇಹಿ, ದಟ್ ಮೀನ್ಸ್ ಈ ದೇಹಿನಂ, ದಿಸ್ ಮ್ಯಾನ್ ಥಿಂಕಿಂಗ್ ದಟ್ ಐ ಆಮ್ ದ ಬಾಡಿ, he is under total delusion. He has been totally deluded. Dehinam vimohayati. Now it has deluded the personality. Yaudo? This summation of desires. They are acting through sense organs and mind and buddhi. Indriyani manobuddhi asyadhisthana muchyate. So you have to be careful. Since sense organs are the seat, mind is the seat, even the intellect is the seat ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಈ ಕಾಮಭಾವ ಎಲ್ಲಿದೆಯಪ್ಪ, ಈ ವಾಸನೆಗಳು ಎಲ್ಲಿದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿದೆ, ಈ ನಮ್ಮ ಇಂದ್ರಿಯಗಳಲ್ಲಿದೆ, ಈ ನಮ್ಮ ಬುದ್ಧಿಯಲ್ಲಿ ಸೇರ್ಕೊಂಡಿದೆ. ಹುಟ್ಟಿದಾಗಿಂದ ಬಂದಿದೆ, ಹೊಸದಾಗಿ ಅಲ್ಲ. ಫ್ರಮ್ ದ ಬರ್ತ್ ಇಟ್ ಇಸ್ ದೇರ್. ಯಾಕೆ? ಕ್ಯಾರಿಡ್ ಓವರ್ ಫ್ರಮ್ ಪ್ರೀವಿಯಸ್ ಬರ್ತ್ಸ್. ಹಿಂದಿನ ಜನ್ಮಗಳ ಎಲ್ಲಾ ವಾಸನೆಗಳು ಸೇರ್ಕೊಂಡೇ ಜೀವಾತ್ಮನ ರೂಪದಲ್ಲಿ ಪ್ರವೇಶ ಆಗಿರೋದು. ಜೀವಾತ್ಮನ ಜೊತೆಗೆ ಹಿಂದಿನ ವಾಸನೆಗಳು ಸೂಕ್ಷ್ಮವಾಗಿ ಬಂದು ಸೇರ್ಕೊಳ್ಳುತ್ತೆ ಜನನ ಸಮಯದಲ್ಲಿ. ಸೊ ಆಲ್ ದೋಸ್ ಇಂಪ್ರೆಷನ್ಸ್, ಲೇಟೆಂಟ್ ಇಂಪ್ರೆಷನ್ಸ್, ವಾಸನಾಸ್ ಆರ್ ದೇರ್. ದೇ ಆರ್ ಇನ್ ಅವರ್ ಮೈಂಡ್, ದೇ ಆರ್ ಆಲ್ರೆಡಿ ಇನ್ ಅವರ್ ಇಂಟೆಲೆಕ್ಟ್, ಇನ್ ದ ಬುದ್ಧಿ, ಅಂಡ್ ಆಲ್ಸೋ ಇನ್ ಅವರ್ ಸೆನ್ಸ್ ಆರ್ಗನ್ಸ್. ಅದಕ್ಕೆ ಏನ್ ಮಾಡಬೇಕು? ವೆರಿ ಡಿಫಿಕಲ್ಟ್ ಟು ಫೈಟ್, ವೆರಿ ಡಿಫಿಕಲ್ಟ್ ಟು ರಿಮೂವ್ ದೆಮ್. ಸೊ ವಾಟ್ ಈಸ್ ಟು ಬಿ ಡನ್? ನೆಕ್ಸ್ಟ್ ಶ್ಲೋಕ ಈ ಸ್ಟಾರ್ಟ್ಸ್. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಪಾಪ್ಮಾನಂ ಜ್ಞಾನ ವಿಜ್ಞಾನ ನಾಶನಂ ಏನ. ಸಿ ದಿಸ್ ಡಿಸೈರ್, ವಾಸನಾ, ಕಾಮಭಾವ, ದಿಸ್ ಕಾಮರೂಪ ಇನ್ ಅವರ್ ಮೈಂಡ್, ಜ್ಞಾನ ವಿಜ್ಞಾನ ನಾಶನಂ. ಇಟ್ ಡಿಸ್ಟ್ರಾಯ್ಸ್ ಬೋತ್ ಜ್ಞಾನ ಅಂಡ್ ವಿಜ್ಞಾನ. It is papmanam. This is the evil force in our mind. This kama bhava, tendency to acquire our intention, expectation, our wants, ನಮ್ಮ ಆಸೆಗಳು, ನಮ್ಮ ಎಲ್ಲಾ ತರದ ಆಸೆಗಳು, ಸುಖವನ್ನ ಬಯಸ್ತಾ ಇರ್ತಕ್ಕಂಥ ಆಸೆಗಳು, ಸುಖವೇ ಬೇಕು ಅನ್ನೋ ಒಂದು ಮಹದಾಸೆ, ದುಃಖ ಬೇಡ ನಮಗೆ ಅನ್ನೋ ಆಸೆ, ಎಲ್ಲವೂ ಆಸೆಗಳೇ. ದುಃಖ ಬೇಡ ಅನ್ನೋದು ಒಂದು ಆಸೆ ತಾನೆ.
ಸುಖ ಬೇಕು ಅನ್ನೋದು ಹೇಗೋ ನಮಗೆ ಈ ಕಷ್ಟ ಬೇಡ ಅನ್ನೋದು ಒಂದು ಆಸೆ. ಐ ಡೋಂಟ್ ವಾಂಟ್ ಎನಿ ಡಿಫಿಕಲ್ಟಿ, ಐ ಡೋಂಟ್ ವಾಂಟ್ ಎನಿ ಈವಿಲ್ ಥಿಂಗ್ಸ್. ಈವನ್ ದಟ್ ಈಸ್ ಆಲ್ಸೋ ಎ ಡಿಸೈರ್. ಸೊ ಪಾಪ್ಮಾನಂ ಪ್ರಜಹಿ. ಸೊ ಯು ಹ್ಯಾವ್ ಟು ಫೈಟ್ ಅಂಡ್ ರಿಮೂವ್ ದಿಸ್. ಪ್ರಜಹಿ ಮೀನ್ಸ್ ವಿತ್ ಗ್ರೇಟ್ ಫೋರ್ಸ್. ವಿತ್ ಗ್ರೇಟ್ ಫೋರ್ಸ್ ಯು ಹ್ಯಾವ್ ಟು ರಿಮೂವ್ ಇಟ್, ಯು ಹ್ಯಾವ್ ಟು ಕಿಲ್ ಇಟ್. ಯಾಕೆ? ಜ್ಞಾನ ವಿಜ್ಞಾನ ನಾಶನಂ. Now, the word jnana and vijnana, please remember. Tasmat tvam indriyanyadau niyamya bharatarshava, control your senses. Niyamya, control your senses. ನೀನು ಕಷ್ಟ ಪಡಬೇಕಾಗತ್ತಪ್ಪ ಅರ್ಜುನ, ಅದು ಸುಮ್ಮನೆ ಬರೋಲ್ಲ. ಆಧ್ಯಾತ್ಮ ವಿದ್ಯೆ ಕೂತಲ್ಲೇ ಬಂದ್ಬಿಡೋದಿಲ್ಲ, ಕಷ್ಟಪಡಬೇಕು. ನಾವು ಸ್ವಲ್ಪ ಕಷ್ಟಪಡಬೇಕಲ್ಲ, ಬಿಗಿ ಹಿಡಿಬೇಕಲ್ಲ. ವಿವೇಕ ಇದೆಯಲ್ಲ, ಬುದ್ಧಿ, ಅದನ್ನು ಯೋಚನೆ ಮಾಡ್ಬೇಕಲ್ಲ ನಾವು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು. ಏನು ಯೋಚನೆ ಮಾಡದೆ ಗುರು ಇದ್ದಾರೆ ನಮ್ಮನ್ನು ನೋಡ್ಕೊಳ್ತಾರೆ ಅಂದ್ರೆ ಹಾಗೆ ಸುಮ್ಮನೆ ಗುರು ನೋಡೋದಿಲ್ಲ. ನಿಮ್ಮಲ್ಲಿ ಶ್ರದ್ಧೆ ಇಲ್ಲದೆ ಇದ್ರೆ, ಕಷ್ಟಪಡೋ ಪ್ರವೃತ್ತಿ ಇಲ್ಲದೆ ಇದ್ರೆ ಗುರು ಯಾತಕ್ಕೆ ನೋಡ್ತಾರೆ? ಗುರು ಈಸ್ ಓನ್ಲಿ ಎ ವಿಟ್ನೆಸ್. ಈಸ್ ಇನ್ಸೈಡ್ ಆಲ್ಸೋ. ಹಿ ಡಸಂಟ್ ಚೇಂಜ್ ಯು. ಈವನ್ ಎ ಈವಿಲ್ ಪರ್ಸನ್ ಹ್ಯಾಸ್ ಆತ್ಮ ಇನ್ಸೈಡ್, ಬಟ್ ಯು ಥಿಂಕ್ ದ ಈವಿಲ್ ಪರ್ಸನ್ ವಿಲ್ ಚೇಂಜ್. He will not change unless he makes an attempt. That is what he said. Niyamya. You have to work. You have to strive. Indriyani adau niyamya. Control. Now all your indriyas. Anta Bhagavanta ಹೇಳ್ತಾ ಇದ್ದಾರೆ. ಯಾಕೆ? It is very evil. Jnana vijnana nashanam. Now jnana vijnana. See, this word is so interesting, so important. Word jnana itself is enough. It conveys the ultimate truth. ಎಲ್ಲಾ ವೇದಾಂತ ಪುಸ್ತಕಗಳಲ್ಲಿ, ಶಾಸ್ತ್ರಗಳಲ್ಲಿ ಜ್ಞಾನ ಅನ್ನೋ ಶಬ್ದವೇ ಇದೆ. ಉಪನಿಷತ್ತಲ್ಲಿ ಜ್ಞಾನ ಇದೆ. ಪ್ರಜ್ಞಾನಂ ಬ್ರಹ್ಮ. ಜ್ಞಾನ ಅಂತಂದ್ರೆ ಸತ್ಯ ಜ್ಞಾನ ಅನಂತಂ ಬ್ರಹ್ಮ. ಪರಮಾತ್ಮನ ಸ್ವರೂಪವೇ ಜ್ಞಾನ. ಜ್ಞಾನ ಅಂದ್ರೆ ತಿಳುವಳಿಕೆ. ದಿ ನಾಲೆಡ್ಜ್, ದ ಸುಪೀರಿಯರ್ ನಾಲೆಡ್ಜ್, ಅಲ್ಟಿಮೇಟ್ ನಾಲೆಡ್ಜ್. ದಟ್ ಮೀನ್ಸ್ ಟ್ರೂತ್ ಇಟ್ ಸೆಲ್ಫ್. ಜ್ಞಾನ ಅಂದ್ರೆ ಸಾಕಾಗತ್ತೆ. ಎ ಲಿಬರೇಟೆಡ್ ಪರ್ಸನ್ ಇಸ್ ನೋನ್ ಎಸ್ ಎ ಜ್ಞಾನಿ, ಎ ವೈಸ್ ಮ್ಯಾನ್. ಹಿ ಹ್ಯಾಸ್ ಅಂಡರ್ಸ್ಟುಡ್ ರಿಯಾಲಿಟಿ. ಇಲ್ಲಿ ಜ್ಞಾನ ಜೊತೆಗೆ ವಿಜ್ಞಾನ, ಟೂ ವರ್ಡ್ಸ್ ಆರ್ ಯೂಸ್ಡ್. ದೇರ್ ವಾಸ್ ನೋ ನೆಸೆಸಿಟಿ, ಬಟ್ ಲಾರ್ಡ್ ಈಸ್ ಯೂಸಿಂಗ್ ಟೂ ವರ್ಡ್ಸ್, ಜ್ಞಾನ ವಿಜ್ಞಾನ. ಸೊ ವೈ ದ ಟೂ ವರ್ಡ್ಸ್? ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದೋಸ್ ಟೂ ವರ್ಡ್ಸ್. Acharya Shankara has explained this so beautifully, and most of the commentators have agreed with Acharya Shankara definition, Jnana and Vijnana definition, including other Acharyas also, Madhvacharya, Ramanuja, all have agreed what Acharya Shankara gave. Acharya says in this context, Jnana means listening, Shravana, understanding, Manana, contemplating the highest truth as given by Acharya, understanding correctly as given as Upadesha by Acharya, understanding it correctly by Yukti, by contemplation, by thinking continuously, even including Swadhyaya. ಗುರುಗಳ ಉಪದೇಶ ಮತ್ತು ಅವರ ಆಜ್ಞೆಗೆ ಅನುಸಾರವಾಗಿ ಸ್ವ ಅಧ್ಯಾಯವನ್ನು ಮಾಡಿ ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ಳೋದಿದೆಯಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್ ಇಟ್ ಕರೆಕ್ಟ್ಲಿ ಅಟ್ ದಿ ಇಂಟೆಲೆಕ್ಚುಯಲ್ ಲೆವೆಲ್ ಕರೆಕ್ಟ್ಲಿ, ಅದು ಜ್ಞಾನ. ಅದು ಅನುಭವಕ್ಕೆ ತರ್ಕೊಳ್ಳೋದು ಬೇರೆ, ತಿಳ್ಕೊಳ್ಳೋದು ಬೇರೆ, ಸ್ವಂತ ಅನುಭವಕ್ಕೆ ಬರೋದು ಬೇರೆ. ಆಚಾರ್ಯ ಶಂಕರ್ ಏನ್ ಹೇಳ್ತಾ ಇದ್ದಾರೆ, ಈ ಎರಡು ಶಬ್ದ ಇಲ್ಲಿರೋದ್ರಿಂದ ಇಲ್ಲಿ ಪ್ರಕೃತದಲ್ಲಿ ಜ್ಞಾನ ಅಂತಂದ್ರೆ ಆಚಾರ್ಯರಿಂದ ಉಪದೇಶವಾಗಿರತಕ್ಕಂತಹ ಉಪದೇಶ, ಜ್ಞಾನ ಉಪದೇಶ, ಸತ್ಯ ಉಪದೇಶ, ತಿಳುವಳಿಕೆ. ವಿಜ್ಞಾನ ಅಂದ್ರೆ ವಿಶೇಷವಾದದ್ದು ಅಂತಂದ್ರೆ ಅದನ್ನು ಸ್ವಂತ ಅನುಭವಕ್ಕೆ ತರೋದು, ಸಾಧನೆಯಲ್ಲಿ ಸ್ವಂತ ಅನುಭವಕ್ಕೆ ತರೋದು. ಅಂದ್ರೆ ಜ್ಞಾನ ಅಂತಂದ್ರೆ ಪರಮಾತ್ಮ ಸ್ವರೂಪಿಯಾಗಿರುವ ಆಚಾರ್ಯ ಏನ್ ಹೇಳ್ತಾರೆ ಶಿಷ್ಯನಿಗೆ, ನೋಡಪ್ಪ ನೀನು ಆತ್ಮಸ್ವರೂಪ, ನೀನೇ ಆತ್ಮಸ್ವರೂಪ, ನೀನು ಅದೇ ಆಗಿದ್ದೀಯಪ್ಪ, ಪರಮಾತ್ಮ ಬೇರೆ ಎಲ್ಲೋ ನಿನ್ನಿಂದ ದೂರ ಇಲ್ಲ, ನಿಜವಾದ ಅರ್ಥದಲ್ಲಿ ಆ ಪರಮಾತ್ಮ ಚೈತನ್ಯನೇ ನೀನಾಗಿದ್ದೀಯೇ ಅನ್ನೋ ದೃಷ್ಟಿಯಿಂದ ತತ್ವಮಸಿ ಉಪದೇಶ ಮಾಡ್ತಾರೆ. ತ್ವಂ ತತ್ತಸಿ, ನೀನು ಅದೇ ಆಗಿದ್ದೀಯೇ, ಯು ಆರ್ ದಟ್ ಓನ್ಲಿ. ಅಂದ್ರೆ ದಟ್ ಅಂದ್ರೆ ಯಾವುದು? ಯಾವ ಅನನ್ಯ ಚೈತನ್ಯ ಶಕ್ತಿ ಇದೆಯೋ, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು,
ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರುವ ಆ ಚೈತನ್ಯ, ದಟ್ ಸೂಪರ್ ಕಾನ್ಷಿಯಸ್ನೆಸ್ ಆರ್ ದಟ್ ವಿಶೇಷ ಚೇತನ, ದಟ್ ಪ್ರಜ್ಞಾ, ಯು ಆರ್ ದಟ್ ಓನ್ಲಿ ಅಂತ ಆಚಾರ್ಯರು ಹೇಳ್ತಾರೆ. ಹೇಳಿದ ಕ್ಷಣಕ್ಕೆ ತಲೆಗೆ ಅರ್ಥ ಆಗುತ್ತಾ? ಲಕ್ಷ ಜನರು ಯಾರೋ ಒಬ್ಬರಿಗೆ ಅರ್ಥ ಆಗಬಹುದು. ಓ, ಆಚಾರ್ಯರು ಹೇಳ್ತಾರೋ ಅರ್ಥ ಇದಿದೆ, ನನ್ನ ಗುರುದೇವರು ಹೇಳಿರೋ ಅರ್ಥ ಹೀಗಿದೆ, ನಾನು ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ನಿತ್ಯ ಯಾವುದು, ಅನಿತ್ಯ ಯಾವುದು, ನಿತ್ಯಾನಿತ್ಯ ವಿವೇಕ ಅಂದ್ರೆ ಏನು ಅಂತ ನನಗೆ ಮೊದಲು ಗೊತ್ತಾಗಬೇಕು. ಈ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಇವತ್ತಿದೆ ನಾಳೆ ಹೋಗುತ್ತೆ ಅಂದ್ರೆ ಇದು ನಿತ್ಯ ಅಲ್ಲ, ಇದು ಸತ್ಯ ಅಲ್ಲ, ಇದು ಮಿಥ್ಯ. ಇದು ಸರಿಯಾಗಿ ಅರ್ಥಕ್ಕೆ ಬರಬೇಕು, ಅನುಭವಕ್ಕೆ ಬರಬೇಕು, ಅದು ಅರ್ಥ ಆಗ್ಬೇಕು ಮೊದಲು. ಇದನ್ನ ನಮ್ಮ ಗುರು ಪದಾರ್ಥ ಜ್ಞಾನ ಅಥವಾ ಅರ್ಥಜ್ಞಾನ ಅಂತ ಹೇಳಿದ್ರು. ಶ್ರವಣ ಗ್ರಹಣ ಅಂದ್ರೆ ಗ್ರಹಿಸೋದು, ಅವ್ರು ಹೇಳಿದ್ದನ್ನು ಸರಿಯಾಗಿ ತಲೆ ಒಳಗೆ ಹೋಗ್ಬೇಕು. ಪದಾರ್ಥ ಜ್ಞಾನ, ಮನನ ಪದಾರ್ಥ ಜ್ಞಾನ, ಇದನ್ನ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡಿಕೊಂಡೆ ಅಂದ ಕ್ಷಣಕ್ಕೆ ತತ್ವಮಸಿ ನನಗೆ ಅರ್ಥ ಆಯಿತು ಅಂತ ಅನ್ಕೊಂಡ್ಬಿಟ್ರೆ ಅರ್ಥ ಆಗೋದೇ ಕಷ್ಟ. ಅರ್ಥ ಆದ ಕೂಡಲೇ ಕೆಲಸ ಮುಗೀತಾ? ಇದು ವರ್ಕ್ ಈಸ್ ಓವರ್? ನೋ, ವರ್ಕ್ ಈಸ್ ನಾಟ್ ಎಟ್ ಓವರ್. ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಕರೆಕ್ಟ್ಲಿ ಬೈ ಗುರುಸ್ ಗ್ರೇಸ್, that now has to be directly experienced. That is sadhana. What I have understood correctly, precisely, without any doubt, 100% correctly, almost, absolutely I have understood. Now I have to experience that. So that experience I should get. After listening to Guru says Tattvamasi, then I should know by my own experience, Aham Brahmasmi. Aham Brahmasmi is another Mahavakya, that is experience. So that is Vijnana. As per Shankara's commentary, Jnana is correctly perceiving, understanding first. It is not simply psychological, intellectual understanding as you read some book. It is not like that. It is deeper than that. ಬಹಳ ಶುದ್ಧವಾದ ಆಂತರಿಕ ಪ್ರಜ್ಞೆಯಿಂದ ಗುರುವಿನ ಉಪದೇಶದಲ್ಲಿ ನಂಬಿಕೆ ಇಟ್ಟುಕೊಂಡು ಗುರು ಹೇಳಿದ್ದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಯಾವ ಡೌಟ್ಸ್ ಇರಬಾರ್ದು, ಯಾವ ಶಂಕೆ ಇರಬಾರ್ದು, ಸಂದೇಹ ಇರಬಾರ್ದು. ಅಷ್ಟು ಪರ್ಫೆಕ್ಟ್ ಆಗಿರಬೇಕು, 100%. ದಟ್ ಈಸ್ ಜ್ಞಾನ. ಈ ಸಂದರ್ಭಕ್ಕೆ ವಿಜ್ಞಾನ ಅಂದ್ರೆ ಅನುಭವಕ್ಕೆ ತಗೊಳ್ಳೋದು. ಸೊ ರಿಮೆಂಬರ್ ದೀಸ್ ಟು ವರ್ಡ್ಸ್ ಕರೆಕ್ಟ್ಲಿ. ಆಲ್ ಹ್ಯಾವ್ ಎಕ್ಸ್ಪ್ಲೇನ್ಡ್. Jnana refers to Atma Swarupa Jnana, reality, knowing about reality. Vijnana, Atma Viveka Vishaya Anubhava Jnana, Acharya Shankara words. Vijnana, Nera Anubhava, Jnana, ಅರ್ಥಕೊಳ್ಳೋದು. See, so, ಈ ಕಾಮರೂಪ ಕಾಮಭಾವ ಅನ್ನೋದು ನಮ್ಮ ಜ್ಞಾನ ವಿಜ್ಞಾನವನ್ನು ನಾಶ ಮಾಡುತ್ತೆ ಅರ್ಜುನ. ಅದಕ್ಕೋಸ್ಕರ ಗೆಲ್ಲಬೇಕು ಅಂತ ಭಗವಂತ ಹೇಳ್ತಾ ಇದ್ದ. ಇಫ್ ಯು ರೀಡ್ ಕಾಮೆಂಟ್ರಿ ಗಿವನ್ ಬೈ ಅವರ್ ಗುರುದೇವ್ ಆನ್ ದಿಸ್ ಶ್ಲೋಕ, ಯು ಫೈಂಡ್ ಒನ್ ಡಿಫರೆನ್ಸ್. ಪ್ಲೀಸ್ ಗೋ ಥ್ರೂ ಟುಡೇ. ವೆನ್ ಐ ಸೇ ಸಮಥಿಂಗ್, ಯು ಹ್ಯಾವ್ ಟು ಗೋ ಥ್ರೂ ದಟ್. ಪ್ಲೀಸ್ ಥಿಂಕ್ ದಟ್ ಗುರುದೇವ್ ಇಸ್ ಟೆಲಿಂಗ್ ಯು. You have to go through the commentary on this shloka what our Gurudev has given. Jnana Vijnana definition. Gurudev has given a totally different definition, not corresponding to what Acharya Shankara, Ramanuja say, what others say. Jnana definition, Vijnana definition, totally different. Why it is different? Do you believe in what Gurudev has given, the definition, as a correct one? If this is correct one, then Acharya Shankara is wrong. If Acharya Shankara definition is correct, then what Gurudev has given, it should not be correct. This is what I call contemplation. I will not answer this question. You have to go through today, anytime. Definition for Jnana Vijnana phrase given by our Gurudev, 41st shloka, 3rd chapter, Karma Yoga. Go through that. Science of Bhagavad Gita. Just definition. Do you find any contradiction?
ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಜ್ಞಾನ ವಿಜ್ಞಾನ ಅನ್ನೋದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಅವ್ರು ಹೇಳೋದಕ್ಕೂ ಬೇರೆ ಬೇರೆಯವ್ರು ಹೇಳಿರೋದಕ್ಕೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದ್ರೆ ಯಾಕಿದೆ? ಇದು ನಂಗೆ ಅರ್ಥ ಆಗ್ತಾ ಇದೆಯಾ? ಸಿ, ದಟ್ ಈಸ್ ಹೌ ಮನನ ಶುಡ್ ಬಿ ಡನ್. ಮನನ ಈಸ್ ಕಂಟೆಂಪ್ಲೇಷನ್. We have to think. We have to think and understand, and think until the doubts are clarified. Doubts are cleared by Guru's grace again. ಗುರುವಿನ ಅನುಗ್ರಹದಿಂದ ಸಂಶಯಗಳು ದೂರ ಆಗೋರು ಇದನ್ನು ಯೋಚನೆ ಮಾಡ್ತಾ ಇರಬೇಕು. ಇದನ್ನೇ ಯುಕ್ತಿಪೂರ್ವಕ ಮನನ ಅಂತ ಹೇಳೋದು. ಐ ವಿಲ್ ಸ್ಟಾಪ್ ಹಿಯರ್ ದಟ್ ಪಾಯಿಂಟ್. ವಿಲ್ ಗೋ ಟು ದ ಆಕ್ಚುಯಲ್ ಟುಡೇಸ್ 42nd ಶ್ಲೋಕ. ವಿ ಹ್ಯಾವ್ ಟು ಕಮೆನ್ಸ್ ಫ್ರಮ್ ಟುಡೇ. ಇಂದ್ರಿಯಾಣಿ ಪರಣ್ಯಾಹೋ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಇಂದ್ರಿಯಾಣಿ ಪರಣ್ಯಾಹೋ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಇಂದ್ರಿಯಾಣಿ ಪರಾಣಿ ಆಹು. ಇಂದ್ರಿಯಾಣಿ ಪರಾಣಿ ಆಹು. ಲಾರ್ಡ್ ಈಸ್ ಟೆಲಿಂಗ್, ನೋಡಪ್ಪ ಅರ್ಜುನ, ಸಾಮಾನ್ಯವಾಗಿ ದೇಹ ತಗೊಂಡ್ರೆ, ಮನುಷ್ಯನ ದೇಹ ಅಂತ ತಗೊಂಡ್ರೆ, ನೀನೊಬ್ಬ ದೇಹಿ, ನೀನು ದೇಹ ಇದೆ, ನೀನು ಶರೀರ ಇದೆ ಅಪ್ಪ. ಶರೀರದಲ್ಲಿ ಯಾವುದು ಮುಖ್ಯ? ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ದಿ ಫಿಸಿಕಲ್ ಬಾಡಿ ಆಸ್ ಅಪಿಯರ್ಸ್ ಟು ಅಸ್? ದಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿ 5 ಸೆನ್ಸ್ ಆರ್ಗನ್ಸ್ ಆರ್ ಇಂಪಾರ್ಟೆಂಟ್ ಇನ್ ದ ಬಾಡಿ. ಯಾಕಂದ್ರೆ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ನಾಲಿಗೆ ರುಚಿ ನೋಡುತ್ತೆ, ಮೂಗು ಮೂಸ್ ನೋಡುತ್ತೆ, ನಮ್ಮ ಈ ಚರ್ಮ ಸ್ಕಿನ್ ಸ್ಪರ್ಶ ಮಾಡುತ್ತೆ. ಸಿ, ದಿ 5 senses, sense organs, the eyes, ears, nose, skin, tongue, they are important because they receive senses about the world. Indriyani parani ahu. So, in the whole body, 5 senses are better. They are more important. ದೇಹದಲ್ಲಿ ಹೆಚ್ಚಿನದು ಯಾವುದು ಅಂದ್ರೆ ಇಂದ್ರಿಯಗಳು. ಸೊ ಲಾರ್ಡ್ ಈಸ್ ಕಮಿಂಗ್ ಸ್ಟೆಪ್ ಬೈ ಸ್ಟೆಪ್. ನಮ್ಮ ದೇಹವನ್ನು ನೋಡಿದ್ರೆ ಕಣ್ಣು ಬಹಳ ಮುಖ್ಯಪ್ಪ, ಕಣ್ಣಿಂದ ತಾನೇ ನೋಡೋದು. ಕಿವಿನೂ ಬಹಳ ಮುಖ್ಯ, ಅದರಿಂದ ನಾವು ಕೇಳ್ತೀವಲ್ಲ. ನಾಲಿಗೆ ರುಚಿ ನೋಡ್ತೀವಲ್ಲ, ಹಾಗೆ ದೇಹಕ್ಕಿಂತ ಇಂದ್ರಿಯಗಳು ಮುಖ್ಯ. ಇಂದ್ರಿಯಾಣಿ ಪರಾಣಿ ಆಹು. ಇಂದ್ರಿಯೇಭ್ಯ ಪರಂ ಮನಃ. ಈ ಇಂದ್ರಿಯಗಳನ್ನ ಮತ್ತೆ ಯೋಚನೆ ಮಾಡಿದ್ರೆ ಇವಷ್ಟೇ ಮುಖ್ಯನಾ ಅಂದ್ರೆ ಇಲ್ಲ. ಇಂದ್ರಿಯಗಳ ಹಿಂದೆ ಮತ್ತೊಂದಿದೆ, ಕಣ್ಣಿಗೆ ಕಾಣದೇ ಇರೋದು. ಯಾವುದು? ಮನಸ್ಸು ಅನ್ನೋ 6ನೇ ಇಂದ್ರಿಯ ಇದೆ. ದೇಹದೊಳಗೆ ಮತ್ತೊಂದಿದೆಯಲ್ಲ, ಸೂಕ್ಷ್ಮ ವಸ್ತು ಮನಸ್ಸು. ಈ ಇಂದ್ರಿಯಗಳಿಗಿಂತ ಅದು ಮುಖ್ಯ. ಪರಂ. ಇಟ್ ಈಸ್ ಬೆಟರ್ ದ್ಯಾನ್ ಇಂದ್ರಿಯಾಸ್. ಮೈಂಡ್ ಈಸ್ ಬೆಟರ್ ದ್ಯಾನ್ ಇಂದ್ರಿಯಾಸ್, ಬಿಗ್ಗರ್ ದ್ಯಾನ್ ಇಂದ್ರಿಯಾಸ್, ಅಥವಾ ಮೈಟಿಯರ್ ದ್ಯಾನ್ ಇಂದ್ರಿಯಾಸ್. See, sense organs are important, but more than sense organs, mind is important because mind is above all these 5 sense organs. ನಾವು ಏನೇ ಮಾಡಿದ್ರು ಮನಸ್ಸಿನ ಮೂಲಕವೇ ಮಾಡೋದು. ಮನಸ್ಸೇ ಅದಕ್ಕೆ ಕಾರಣ ಇರುತ್ತೆ. ನಮ್ಮ all our actions are controlled by our mind. All the indriyas, they may get the information, but through the mind, ultimately our body acts. ನಾವು ಏನೇ ನೋಡಿದ್ರು ಕೇಳಿದ್ರು ನಾವು ಮಾಡೋ ಕ್ರಿಯೆಗಳಿದೆಯಲ್ಲ, ನಾವು ನಮ್ಮ ವರ್ತನೆಗಳು ಮನಸ್ಸು ನಿರ್ಧಾರ ಮಾಡುತ್ತೆ. ಸೊ ಇಂದ್ರಿಯಗಳಿಗಿಂತ ಮನಸ್ಸು ಮುಖ್ಯ ಅಲ್ಲಪ್ಪ. ಹಾಗಾದ್ರೆ ಮನಸ್ಸೇ ಕೊನೆಯದ ಅಂದ್ರೆ ಮನಸ್ಸಸ್ತು ಪರಾ ಬುದ್ಧಿ. ಮನಸ್ಸಿಗಿಂತ ಮುಖ್ಯವಾಗಿರೋದು ಯಾವುದು? ಅದಕ್ಕಿಂತ ಹೆಚ್ಚಿನದು ಯಾವುದು? ಬುದ್ಧಿ. ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಾದ್ರೆ ಮನಸ್ಸಿಗಿಂತ ಬುದ್ಧಿ ಅನ್ನೋದು ಇದೆಯಲ್ಲ, ವಿವೇಕ ಪ್ರಜ್ಞೆ ಇದೆಯಲ್ಲ, ಯಾವುದು ನಿತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ್ದು ಧರ್ಮ, ಯಾವ್ದು ಅಧರ್ಮ, ಇದು ನಾನು ಮಾಡಬೇಕೋ ಮಾಡಬಾರದು ಅಂತ ಒಳಗಡೆ ಒಂದು ಮನಸ್ಸು ಅಂತ ಇದೆ. ಅಂತಃಸಾಕ್ಷಿ ಅಂತ ಹೇಳುತ್ತಲ್ಲ, ಆ ಅಂತಃಸಾಕ್ಷಿ ಅನ್ನೋದು ಬುದ್ಧಿ. ನಾವು ಏನೇ ಮಾಡಬೇಕಾದ್ರೂ ಒಳಗಡೆಯಿಂದ ಒಂದು ಸೂಚನೆ ಬರ್ತಾ ಇರುತ್ತೆ, ಇದನ್ನು ಮಾಡಬಾರದು, ಇದು ಒಳ್ಳೇದಲ್ಲ, ಇದು ಕೆಟ್ಟದ್ದು. ಸಮಟೈಮ್ಸ್ ಯು ಹ್ಯಾವ್ ಕಮ್ ಅಕ್ರಾಸ್ ದೋಸ್ ಥಿಂಗ್ಸ್. Somewhere there is a feeling inside that I should not do this. This is not good. What I am doing is wrong. Please remember, what I am doing is wrong. But anyway, I am doing wrong thing only. But I know sometimes I am doing wrong. ನಾನು ತಪ್ಪು ಮಾಡ್ತಾ ಇದ್ದೀನಿ, ಜಗಳ ಆಡ್ತಾ ಇದ್ರೆ I have quarreled enough. Now I know in my mind that I should not have quarreled. What I am doing is wrong. What I have done is wrong. So that is buddhi. So ಎಚ್ಚರಿಕೆ ಕೊಡೋದು ಇದೆಯಲ್ಲ,
So intellect, buddhi is greater than mind. Manasastu para buddhi, buddhe paratastu saha. Even greater than buddhi is saha, adu, that one. See, that one is greater than buddhi. Saha means that. Now, in shloka, Lord says, stepwise, he is showing the gradation and the importance. Sense organs are important, but more than sense organs, mind is important. Mind controls. More than mind, greater one is intellect. Greater than the intellect is that only. Saha. Paratastu saha. That only. Now, what is that? All acharyas, except Ramanujacharya, Adi Shankaracharya, Madhvacharya, and all other commentators, including our Gurudev, all commentators. Saha means they have correctly pointed out, they have interpreted as Saha refers to Atma. Saha word refers to self. Saha word refers to Sadguru inside. Saha word refers to God ultimately. Saha refers to the reality, what I am. Saha means that. That means God. That means Sadguru inside. That means self. That means Atma only. All have. All. So, ಬುದ್ಧಿಗಿಂತಲೂ ಹೆಚ್ಚಿನದು ಯಾವುದು? ಆತ್ಮ. Greater than mind is self. Saha. That which is designated as self. ನಮ್ಮ ಶರೀರದಲ್ಲಿ ಇರತಕ್ಕಂತಹ ಆ ಚೈತನ್ಯ ವಸ್ತು ಇದೆಯಲ್ಲ, ಅದು ಎಲ್ಲಕ್ಕಿಂತ ಹೆಚ್ಚಿನದು. ಎಲ್ಲ ಮಹಾತ್ಮರು ಇದನ್ನು ಹೇಳಿಬಿಡ್ತಾರೆ. ಸಹ ಮೀನ್ಸ್ ಆತ್ಮ. ಯಾಕೆ? ಸೇಮ್ ಶ್ಲೋಕ, ಸೇಮ್ ಮೀನಿಂಗ್ ಈಸ್ ಆಲ್ರೆಡಿ ದೇರ್ ಇನ್ ಕಠೋಪನಿಷತ್, 3rd ಚಾಪ್ಟರ್, 3ನೇ ವಲ್ಲಿನಲ್ಲಿ ಈ ಒಂದು ಕಠೋಪನಿಷತ್ ಮಂತ್ರವೇ ಇದೆ, ರುಕ್ಕಿದೆ. ಇದೇ ಭಾವವನ್ನು ಹೇಳ್ತಕ್ಕಂಥ ರುಕ್ಕಿದೆ ಕಠೋಪನಿಷತ್ತಲ್ಲಿ. ಇನ್ ಕಠೋಪನಿಷತ್ ದೇರ್ ಇಸ್ ಎ ರುಕ್ ಆರ್ ಎ ಮಂತ್ರ. ನೌ ಲಿಸನ್ ಟು ದಟ್. ಇಟ್ ಈಸ್ ಸಿಮಿಲರ್ ಟು ವಾಟ್ ಲಾರ್ಡ್ ಈಸ್ ಟೆಲಿಂಗ್ ಹಿಯರ್. ಭಗವದ್ಗೀತಾ ಇಂದ್ರಿಯಾಣಿ ಪರಣ್ಯಾಹು ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇ ಪರತಸ್ತು ಸಹ. ಶ್ಲೋಕ. Now Kathopanishad says ಇಂದ್ರಿಯೇಭ್ಯಃ ಪರಾಹ್ಯರ್ಥ, ಇಂದ್ರಿಯೇಭ್ಯಃ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ಬುದ್ಧೇರಾತ್ಮ ಮಹಾನ್ ಪರಃ. ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ. ಸೊ ಉಪನಿಷತ್ ಇಸ್ ವೆರಿ ಕ್ಲಿಯರ್. ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಗ್ರೇಟರ್, ಬಟ್ ಬುದ್ಧಿಗಿಂತ ಹೆಚ್ಚಿನದು ಯಾವುದು? ಆತ್ಮ. ದಟ್ ವರ್ಡ್ ಆಲ್ರೆಡಿ ಯೂಸ್ ಇನ್ ಕಠೋಪನಿಷತ್. ಇಂದ್ರಿಯೇಭ್ಯ ಪರಾಹ್ಯರ್ಥ, ಇಂದ್ರಿಯಗಳಿಗಿಂತ ಅವುಗಳ ವಿಷಯ, ಅರ್ಥ ಅಂದ್ರೆ ವಿಷಯಗಳು ದೊಡ್ಡದು. ಕಣ್ಣು ನಮಗೆ ಯಾಕೆ ಮುಖ್ಯ ಅಂದ್ರೆ ಕಣ್ಣಿಗೋಸ್ಕರ ಅಲ್ಲ ಮುಖ್ಯ ನಮಗೆ. ಪ್ಲೀಸ್ ರಿಮೆಂಬರ್, ಕಣ್ಣಿನ ಅರ್ಥ ಯಾವುದು? ಕಣ್ಣಿನ ಕೆಲಸ ಯಾವುದು? ನೋಡೋದು. ಅದು ನೋಡುತ್ತೆ ಅನ್ನೋದ್ರಿಂದ ನಮಗೆ ಮುಖ್ಯ ಆಗುತ್ತೆ. ಆರ್ ಯು ಕ್ಯಾಚಿಂಗ್ ದ ಪಾಯಿಂಟ್? ಕಣ್ಣು ನಮಗೆ ಯಾಕೆ ಮುಖ್ಯ ಅಂದ್ರೆ ಕಣ್ಣಿಗೋಸ್ಕರ ಅಲ್ಲ. ದಿ ಐ ಆಸ್ ಅನ್ ಆರ್ಗನ್ ಈಸ್ ಇಂಪಾರ್ಟೆಂಟ್, ವೆರಿ ಡೆಲಿಕೇಟ್ ಸೆನ್ಸ್ ಆರ್ಗನ್, ಇಂಪಾರ್ಟೆಂಟ್ ಫಾರ್ ಅಸ್, ನಾಟ್ ಬಿಕಾಸ್ ಆಫ್ ಐ, ನಾಟ್ ಬಿಕಾಸ್ ಆಫ್ ದಿ itself, by itself. It is because it has ability to see. It can see the things. ಅದು ನೋಡೋ ಶಕ್ತಿ ಇದೆಯಲ್ಲ, ಅದು ಅರ್ಥ ಇಲ್ಲ. ಅರ್ಥ ಅಂದ್ರೆ ಅದು ವಿಷಯ. ಅದು ವಿಷಯ ಯಾವುದು? ನೋಡುವ ಶಕ್ತಿ, ದಿ ಆರ್ಗನ್ ಆಫ್ ಸೈಟ್. ಬಿಕಾಸ್ ಇಟ್ ಕ್ಯಾನ್ ಸಿ, ಇಟ್ ಇಸ್ ಇಂಪಾರ್ಟೆಂಟ್, ನಾಟ್ ಬೈ ಇಟ್ ಸೆಲ್ಫ್, ನಾಟ್ ಬೈ ಇಟ್ ಸೆಲ್ಫ್. ಕಿವಿ ನಮಗೆ ಮುಖ್ಯ ಯಾಕೆ? ಕೇಳುತ್ತೆ. ಬಿಕಾಸ್ ವಿ ಹಿಯರ್, ದಟ್ ಈಸ್ ವೈ ಇಯರ್ ಇಸ್ ಇಂಪಾರ್ಟೆಂಟ್. If the ear cannot hear, andre, is it important for us? If eye is born blind, let us say, or it has lost the eyesight, then is it important? Is ಅಯ್ಯೋ ಇದು ಕಣ್ಣು ಕಾಣಲ್ಲ, ಕುರುಡು ಅಂತ ಹೇಳ್ತೀವಿ. ಈ ಕಿವಿ ಇದೆಯಪ್ಪ ಕೇಳಲ್ಲ, ನಮಗದು ಇಂಪಾರ್ಟೆಂಟ್ ಅಲ್ಲ. ಲೈಕ್ ದಟ್. ಸೊ ಉಪನಿಷತ್ ಇಸ್ ಸೋ ಕ್ಲಿಯರ್. ಇಂದ್ರಿಯೇಭ್ಯ ಪರಾಹ್ಯರ್ಥ, ಇಂದ್ರಿಯಗಳಿಗಿಂತ ಅದರ ಅರ್ಥ ಅಂದ್ರೆ ವಿಷಯಗಳು ಮುಖ್ಯ.
ಅರ್ಥೇಭ್ಯಶ್ಚ ಪರಂ ಮನಃ, ಅದಕ್ಕಿಂತ ಮುಖ್ಯವಾಗಿರುವುದು ಮನಸ್ಸು. ಮನಸ್ಸಸ್ತು ಪರಾ ಬುದ್ಧಿ, ಮನಸ್ಸಿಗಿಂತ ಮುಖ್ಯವಾಗಿದ್ದು ಬುದ್ಧಿ. ಬುದ್ಧೇರಾತ್ಮ ಮಹಾನ್ ಪರಃ, ಬುದ್ಧಿಗಿಂತ ಮುಖ್ಯವಾದದ್ದು ಆತ್ಮ. ಎಲ್ಲಕ್ಕೂ ಮುಖ್ಯವಾದದ್ದು ಒಳಗಡೆ ಇರತಕ್ಕಂಥ ಚೈತನ್ಯ, ಪರಮ ಚೈತನ್ಯ ವಸ್ತು ಆತ್ಮ, ನಮ್ಮ ನಿಜ ಸ್ವರೂಪ, ಅವರ್ ರಿಯಾಲಿಟಿ. ಆತ್ಮವೇ ಮುಖ್ಯ ಅಂತ ಕಠೋಪನಿಷತ್ ಹೇಳ್ತಾ ಇದೆ. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಮನಸ್ಸಸ್ತು ಪರ ಬುದ್ಧಿ, ಬುದ್ಧೇ ಪರತಸ್ತು ಸಹ. ಆತ್ಮ ಅನ್ನೋ ಬದಲು ಸಹ ಅನ್ನೋ ಶಬ್ದ ಇದೆ. ಬುದ್ಧಿಗಿಂತ ಅದು ಮುಖ್ಯ ಕಣಯ್ಯ ಅರ್ಜುನ. ಅದು ಅಂದ್ರೆ ಇಲ್ಲಿ ಆತ್ಮ ಅಂತ ತಿಳ್ಕೊಳ್ಬೇಕು. ಎಕ್ಸೆಪ್ಟ್ ಆಚಾರ್ಯ ರಾಮಾನುಜ and the great Mahan Santa of the contemporary days, whom our Gurudev had met association with him in Rishikesh, Himalayan region, that is same Ramsukh Dasji Maharaj, who has written Bhagavad Gita commentary. Both Ramsukh Dasji Maharaj and Ramanujacharya, now they differ here. Saha, they give explanation as Saha refers to the Moola Kama Bija, the Kama Bhava, the total summation of desires. ನಮ್ಮಲ್ಲಿರತಕ್ಕಂಥ ಆಸೆಗಳು ಇದೆಯಲ್ಲ, ಕಾಮನೆಗಳು, ಆಸೆಗಳು, ಆ ಕಾಮಭಾವ ಹೊಂದಬೇಕು, ಇದನ್ನ ಪಡಿಬೇಕು ಅನ್ನೋ ಆಸೆ, ಇದು ನಮಗೆ ಬೇಕು ಅಂತಕ್ಕಂಥ ಮಹದಾಸೆ. ಆ ಆಸೆಗಳು ಮೂಲವಾಗಿ ನಮ್ಮಲ್ಲಿ ಅವ್ಯಕ್ತವಾಗಿ ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ಬರ್ತಾನೇ ಇದೆ, ಮನಸ್ಸಲ್ಲಿದೆ. ದಿ ವಾಸನಾಸ್ of desires, wants are so much embedded deep in the seed form, subtle seed form in our psyche. ಬಹಳ ಸೂಕ್ಷ್ಮ ಬೀಜ ರೂಪದಲ್ಲಿ ಸೂಕ್ಷ್ಮವಾಗಿ ನಮ್ಮ ಮನಸ್ಸಿನಲ್ಲಿದೆ, ಅಂತಃಕರಣದಲ್ಲಿದೆ. ಯಾವುದು? ಬೀಜ ರೂಪದಲ್ಲಿ, ಇನ್ ದ ಸೀಡ್ ಫಾರ್ಮ್. ಕಾಮ, ಕಾಮ ಅನ್ನೋದು ಇದೆಯಲ್ಲ, ಡಿಸೈರ್, ವಾಲ್ಯೂಷನ್, ಮೈ ಎಕ್ಸ್ಪೆಕ್ಟೇಷನ್, ಅದು ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಸಹ ಮೀನ್ಸ್ ದಟ್ ರೆಫರ್ಸ್ ಟು ಕಾಮಭಾವ. ಆಚಾರ್ಯ ರಾಮಾನುಜ ಅಂಡ್ ರಾಮಸುಖ್ ದಾಸಿ ಬೋತ್ ದೇ ಸೇ ಸಹ ವರ್ಡ್ ರೆಫರ್ಸ್ ಟು ಕಾಮಭಾವ, ನಾಟ್ ಆತ್ಮಭಾವ. ಅಂದ್ರೇನರ್ಥ? ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು. ಹೌದು ಹೌದು ಹೌದು. ಬುದ್ಧಿಗಿಂತ ಯಾವುದು ದೊಡ್ಡದು? ಕಾಮ. ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಇದನ್ನು ಗೆಲ್ಲೋದು ಎಷ್ಟು ಕಷ್ಟ ಅಂತ. ನೀವು ಎಷ್ಟೆಲ್ಲಾ ಯೋಚನೆ ಮಾಡಿದ್ರು, ಇದು ತಪ್ಪು ಅಂತ ಗೊತ್ತಿದ್ರು, ಇಂಥ ಆಸೆಗಳು ನಮಗೆ ಬರಬಾರದು ಅಂತ ಗೊತ್ತಿದ್ರು ಆಸೆಗಳನ್ನ ಬಿಡಲ್ವಲ್ಲ. ಆ ದೃಷ್ಟಿಯಿಂದ ಅವ್ರು ಹೇಳ್ತಾ ಇದ್ದಾರೆ ಸಹ ರೆಫರ್ಸ್ ಟು ಕಾಮ ಓನ್ಲಿ. ದಟ್ ಕಾಮಭಾವ ಈಸ್ ಗ್ರೇಟರ್ ದನ್ ಎವ್ರಿಥಿಂಗ್ ಎಲ್ಸ್. ದಟ್ ಇಂಟರ್ಪ್ರಿಟೇಷನ್ ಆಲ್ಸೋ ಕರೆಕ್ಟ್ ಇನ್ ಒನ್ ವೇ ಇಫ್ ಯು ಗೋ ಡೀಪರ್ ಇನ್ ಟು ದೀಸ್ ಆಸ್ಪೆಕ್ಟ್ಸ್. So that is how our Gurudev used to say. Why Bhagavad Gita is difficult? Because even the outer meaning, literal meaning also sometimes we don't understand. Then how can we understand what other acharyas have said about this? Very difficult. That is why all I can understand one thing is, we can think of saying that we are trying to understand Bhagavad Gita, that too by Guru's grace only. ಸ್ವಂತಕ್ಕಲ್ಲ, ನಾನು ಓದಿ ಅರ್ಥ ಮಾಡ್ಕೊಳ್ತೇನೆ ಅನ್ನೋದು ಸಾಧ್ಯ ಇಲ್ಲ ಈ ಜನ್ಮಕ್ಕೆ. ಏನೋ ಗುರು ಕೃಪೆ ಇದ್ರೆ, ಇಫ್ ಗುರುಸ್ ಗ್ರೇಸ್ ಇಸ್ ದೇರ್ ಟು ಸಮ್ ಎಕ್ಸ್ಟೆಂಟ್ 0.001%, we may understand the inner purport of each shloka with his grace, with his krupa and anugraha. So why Ramanujacharya says like that, Ramsukdaji says like that, Saha refers to Kama only. It is so difficult, it is greater than everything in life. Because they say, next shloka, please go through what Lord says. Next shloka. Why it is so difficult? Why it is so great? Yavadu? The desire. Summation of desire. ಸಂಪೂರ್ಣ ಕಾಮಭಾವ ನಮ್ಮ ಮನಸ್ಸಲ್ಲಿ ಇದೆಯಲ್ಲ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಇದೆಯಲ್ಲ, ಅದು ಯಾಕಪ್ಪ ಅದು ಎಲ್ಲಕ್ಕಿಂತ ದೊಡ್ಡದು ಅಂದ್ರೆ, ನೆಕ್ಸ್ಟ್ ಶ್ಲೋಕ, ಏವಂ ಬುದ್ಧೇ ಪರಂ ಬುದ್ಧ್ವ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಜಹಿ ಶತ್ರು, ಲಾರ್ಡ್ ಇಸ್ ಟೆಲಿಂಗ್. ಜಹಿ ಮೀನ್ಸ್ ಕಿಲ್. ಶತ್ರು, ಇಟ್ ಇಸ್ ಅನ್ ಎನಿಮಿ, ಎಟರ್ನಲ್ ಎನಿಮಿ.
ಪರ್ಮನೆಂಟ್ ಎನಿಮಿ ಫ್ರಮ್ ಬರ್ತ್ ಟು ಡೆತ್. ಯಾವುದು? ಕಾಮರೂಪಂ. ಈ ಕಾಮಭಾವ ಇದೆಯಲ್ಲ, ದುರಾಸದಂ, ಡಿಫಿಕಲ್ಟ್ ಟು ವಿನ್ ಓವರ್. ಡಿಫಿಕಲ್ಟ್ ಟು ವಿನ್ ಓವರ್. ಇದನ್ನು ಗೆಲ್ಲೋದು ಅತಿ ಕಷ್ಟ, ತುಂಬಾ ಕಷ್ಟ, ಕಷ್ಟ ಸಾಧ್ಯ, ಅಸಾಧ್ಯ ಅಂತಲ್ಲ, ತುಂಬಾ ಕಷ್ಟ ಸಾಧ್ಯ. ಇಟ್ ಈಸ್ ಸೋ ಡಿಫಿಕಲ್ಟ್. ಇಟ್ ಇಸ್ ನಾಟ್ ದಟ್ ಇಂಪಾಸಿಬಲ್. ಲಾರ್ಡ್ ಸೇಸ್ ದುರಾಸದಂ, ಸೋ ಡಿಫಿಕಲ್ಟ್ ಟು ವಿನ್ ಓವರ್. ಸೊ ಯು ಹ್ಯಾವ್ ಟು ಫೈಟ್ ವಿತ್ ಡಿಟರ್ಮಿನೇಷನ್, ಕನ್ವಿಕ್ಷನ್. ಬಲವಂತವಾಗಿ ನಾವು ಯುದ್ಧ ಮಾಡ್ಬೇಕಪ್ಪ ಇದನ್ನ ಬಿಡೋದಕ್ಕೆ. ಅಷ್ಟು ಬಲವಾಗಿದೆ ಇದು. ಯಾವುದು? ಕಾಮರೂಪಂ ದುರಾಸದಂ. ಈ ಕಾಮಭಾವ ಇದೆಯಲ್ಲ, ಅಷ್ಟು ಬಲವಾಗಿದೆ ನಮ್ಮನ್ನ. ಆದ್ರಿಂದ ಇದನ್ನ ಅರ್ಥ ಮಾಡಿಕೊಂಡು, ಯಾವುದನ್ನ ಅರ್ಥ ಮಾಡಿಕೊಂಡು, ಎಲ್ಲಕ್ಕಿಂತ ಹೆಚ್ಚು ಬಹಳ ಬಲಶಾಲಿಯಾಗಿದೆಯಲ್ಲ ಕಾಮಭಾವ, ಇದನ್ನ ತಿಳ್ಕೊ. ಇದು ಬುದ್ಧಿಗೂ ಮೀರಿದ್ದು ಅಂತ ತಿಳ್ಕೊಂಬಿಡು ನೀನು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನಂ ಆತ್ಮನ. ಆತ್ಮನ ಆತ್ಮಾನಂ ಸಂಸ್ಥಭ್ಯ. ಏವಂ ಬುದ್ಧೇ ಪರಂ ಬುದ್ಧ್ವಾ. ಇದು ಬುದ್ಧಿಗಿಂತನೂ ಹೆಚ್ಚಿನದು ಅಂತ ತಿಳ್ಕೊಳಪ್ಪ ಅರ್ಜುನ. ಈ ರೀತಿ ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ಮನಸ್ಸಿನಿಂದ ಗೆಲ್ಲೋದು. ಸಂಸ್ತಭ್ಯ ಆತ್ಮನ ಆತ್ಮಾನಂ. ಆತ್ಮನ ಆತ್ಮಾನಂ ಸಂಸ್ತಭ್ಯ. ಆತ್ಮನ ಅಂತಂದ್ರೆ ಅರ್ಥ ಇಲ್ಲಿ ಸ್ವಂತ ಪ್ರಯತ್ನ ಮನಸ್ಸಿನಿಂದ. ಆತ್ಮಾನಂ ಅಂದ್ರೆ ಅದೇ ಅರ್ಥ, ಮನಸ್ಸನ್ನೇ ಗೆಲ್ಲೋದು. ಮನಸ್ಸಿನಿಂದ ಮನಸ್ಸನ್ನು ಗೆಲ್ಲೋದು. ಸಿ, ವಿತ್ ದಿ ಹೆಲ್ಪ್ ಆಫ್ ಯುವರ್ ಪ್ಯೂರಿಫೈಡ್ ಮೈಂಡ್, ಸಾತ್ವಿಕ್ ಮೈಂಡ್, ಪರಿಶುದ್ಧ ಮೈಂಡ್, ಪ್ಯೂರಿಫೈಡ್ ಮೈಂಡ್, ವಿನ್ ಓವರ್ ದ ಇಂಪ್ಯೂರಿಟೀಸ್ ಅಂತ ಅರ್ಥ. ಅಂದ್ರೆ ದಿ ಮೈಂಡ್ ಹ್ಯಾಸ್ ಟು ವೇಜ್ ಅ ವಾರ್ ಅಗೇನ್ಸ್ಟ್ ಇಟ್ ಸೆಲ್ಫ್. ಮೈಂಡ್ ಹ್ಯಾಸ್ ಟು ಫೈಟ್ ಅಗೇನ್ಸ್ಟ್ ಇಟ್ ಸೆಲ್ಫ್ ಅಂಡ್ ವಿನ್ ಓವರ್ ದಿ ಮೈಂಡ್ ಇಟ್ ಸೆಲ್ಫ್. ಅದು ಅರ್ಥ ಬರುತ್ತೆ. ಇಟ್ ಇಸ್ ಸಮಥಿಂಗ್ ಲೈಕ್ ಮುಳ್ಳನ್ನ ತೆಗಿಲಿಕ್ಕೆ ಮತ್ತೆ ಒಂದು ಮುಳ್ಳೆ ಯೂಸ್ ನಾವು ಮಾಡ್ತೀವಲ್ಲ, ಮುಳ್ಳನ್ನು ತೆಗಿಲಿಕ್ಕೆ ಮುಳ್ಳೆ ಬೇಕು ಅಂತ ಕನ್ನಡದಲ್ಲಿ ಹೇಳ್ತೀವಿ. ವೆನ್ ಸಮ್ ಥಾರ್ನ್ ಇಸ್ ದೇರ್ ಇನ್ಸರ್ಟೆಡ್ ಇನ್ ಅವರ್ ಲೆಗ್, we use another needle which is sharp also, just like thorn, to remove that thorn. What is pointed and sharp, to remove that from the skin surface, we have to use another pointed and sharp needle. So, ಮನಸ್ಸಿನಿಂದನೇ ಗೆಲ್ಲಬೇಕು. ಆ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ, ಏವಂ ಬುದ್ಧೇ ಪರಂ ಬುದ್ಧ್ವಾ. ಈ ರೀತಿ ತಿಳ್ಕೊಂಡು ಮನಸ್ಸಿನಿಂದ ಮನಸ್ಸನ್ನು ಗೆಲ್ಲಬೇಕಪ್ಪ. ಈ ರೀತಿ ತಿಳ್ಕೊಂಡು ಅನ್ನೋದಕ್ಕೆ ರಾಮಾನುಜರು ಹೇಳಿದ್ದು. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಹಿಂದಿನ ಶ್ಲೋಕದಲ್ಲಿ ಸಹ ಅಂತಂದ್ರೆ ಕಾಮ ಅಂತ ಹೇಳ್ತಾ ಇದ್ದಾನೆ ಕಣಪ್ಪ. ಬುದ್ಧಿಗಿಂತಲೂ ದೊಡ್ಡದು, ಇದನ್ನು ತಿಳ್ಕೋ. ಈ ಶ್ಲೋಕ ಹೀಗೆ ಅರ್ಥ ಆಗುತ್ತೆ. ಬುದ್ಧಿಗಿಂತಲೂ ಕಾಮ ಅನ್ನೋದು ಬಹಳ ಕಷ್ಟ, ಅದನ್ನ ಅರ್ಥ ಮಾಡ್ಕೊಳಪ್ಪ. ಅದು ಗೆಲ್ಲಬೇಕು. ಹೇಗೆ ಗೆಲ್ಲಬೇಕು? ಮನಸ್ಸಿಂದ ಮನಸ್ಸನ್ನು ಗೆಲ್ಲಬೇಕು. ಮನಸ್ಸಿನಲ್ಲೇ ತಾನೇ ಹುಟ್ಟೋದು ಆಸೆಗಳು, ಅದನ್ನು ಮನಸ್ಸಿನಿಂದನೇ ಗೆಲ್ಲಬೇಕು. ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಗೆಲ್ಲಬೇಕು ಅನ್ನೋ ಹಠ ಬರಬೇಕು. ಹಠ ಬರಬೇಕು. ದಟ್ ಈಸ್ ಸಾಧನ. ದಟ್ ಈಸ್ ಅವರ್ ಸಾಧನ. ಸೆಲ್ಫ್ ಎಫರ್ಟ್. ವಿತೌಟ್ ಎಫರ್ಟ್ ಇಟ್ ಈಸ್ ನಾಟ್ ಸೋ ಈಸಿ ಟು ವಿನ್ ಓವರ್ ಅಂತ ಅರ್ಥ. ಅಮೃತ ಬಿಂದು ಉಪನಿಷತ್ತಲ್ಲಿ ಇದರ ಬಗ್ಗೆ ಒಂದು ಸುಂದರವಾದಂತ ಒಂದು ಮಂತ್ರ ಇದೆ. ಅಮೃತ ಬಿಂದು ಉಪನಿಷತ್ ಸೇಸ್ ವೆರಿ ಕ್ಲಿಯರ್ಲಿ ಮನಸ್ಸಿಂದನೇ ಗೆಲ್ಲಬೇಕು ಅಂತ ಭಗವಂತ ಏನ್ ಹೇಳ್ತಾ ಇದ್ದಾನೆ. ವಿತ್ ದಿ ಹೆಲ್ಪ್ ಆಫ್ ದಿ ಮೈಂಡ್ ಫೈಟ್ ಅಂಡ್ ವಿನ್ ಓವರ್ ದ ಮೈಂಡ್ ಅನ್ನೋ ಅರ್ಥ, ಲಿಟರಲ್ ಮೀನಿಂಗ್. ಅಂದ್ರೆ ಡಿಟರ್ಮಿನೇಷನ್ ಶುಡ್ ಬಿ ದೇರ್ ಇನ್ ದ ಮೈಂಡ್. ಸಾಧನ ಶುಡ್ ಬಿ ಇನ್ ಸಚ್ ಎ ವೇ ದಟ್ ಮೈಂಡ್ ಶುಡ್ ಬಿ ಅಲರ್ಟ್ ಟು ವಿನ್ ಓವರ್ ಆಲ್ ಮೆಂಟಲ್ ಮಾಡಿಫಿಕೇಶನ್ಸ್. ಮನಸ್ಸಲ್ಲಿ ಬರ್ತಕ್ಕಂಥ ಪ್ರವೃತ್ತಿಗಳನ್ನ ನಾವು ಗೆಲ್ಲಬೇಕು ಅಂದ್ರೆ ಮನಸ್ಸಿನಿಂದಲೇ ಗೆಲ್ಲಬೇಕು ಅನ್ನೋ ಅರ್ಥ. ಅದಕ್ಕೆ ಅಮೃತ ಬಿಂದು ಉಪನಿಷತ್ತಲ್ಲಿ ಏನ್ ಹೇಳುತ್ತೆ, ಮನ ಏವ ಕಾರಣಂ ಮನುಷ್ಯಾಣಂ ಬಂಧ ಮೋಕ್ಷಯೋಹೋ. ಸಚ್ ಎ ವಂಡರ್ಫುಲ್, ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಶ್ರುತಿ ವಚನ, ಉಪನಿಷತ್ ವಚನ. ಮನ ಏವ ಕಾರಣಂ, ಓನ್ಲಿ ದ ಮೈಂಡ್. Eva means the only, there is nothing else, no second. Only the mind is responsible. Mana eva karanam manushyanam bandha mokshayoho. For the bondage, bandhana, and for liberation, moksha, what is responsible ultimately is our mind. Mind itself is responsible. When under total ignorance, I don't know that I am ignorant, I don't know that I am in bandhana, I am blissfully enjoying my life, worldly activity.
ಹುಟ್ಟುತ್ತೇವೆ, ಬದುಕ್ತೇವೆ, ಏನೇನೋ ಮಾಡ್ತೇವೆ, ಸತ್ತು ಹೋಗ್ತೇವೆ ಅಷ್ಟೇ. ನಾವು ಸಾಯ್ತೇವೆ ಅನ್ನೋ ಕಲ್ಪನೆ ಇಲ್ಲ. ನಾನು ಬರೀ ಅದು ಮಾಡಬೇಕು, ಇದು ಮಾಡಬೇಕು, ಅದು ಬೇಕು, ಇದು ಬೇಕು, ಹೊಡೆದಾಟ ಬಡದಾಟ. ಲೈಫ್ ಲಾಂಗ್ ಐ ವಿಲ್ ಬಿ ಫೈಟಿಂಗ್ ಅಂಡ್ ಫೈಟಿಂಗ್ ಅಂಡ್ ಫೈಟಿಂಗ್ ಟು ಫುಲ್ಫಿಲ್ ಮೈ ವಾಂಟ್ಸ್ ಅಂಡ್ ಟು ಗೆಟ್ ಪ್ಲೆಷರ್. ಐ ವಿಲ್ ಬಿ ಫೈಟಿಂಗ್, ಐ ವಿಲ್ ಬಿ ಲೀಡಿಂಗ್, ಐ ವಿಲ್ ಬಿ ಲಿವಿಂಗ್, I will be enjoying, I will be suffering, I will be working, I want to make money. All these things are going on in everyone's life. Correct? And one day they will die. As our Gurudev, the last stages of his body appearances, he used to always narrate this. ಕೊನೆಗೆ ಎಲ್ಲಿ ಕೊನೆಗೆ ನೀವು ಕೊನೆಗೆ ಹೋಗೋದು ICU ನಲ್ಲಿ ಹೋಗ್ತೀರಿ. Like ಅನಾಥ ಶವ, you will die in a ICU unit of a hospital. ಕೊನೆಗೆ ಆಗೋದಷ್ಟೇ. But we don't know the reality. Everyone will pass through that same stage. Everyone will go into. We don't know the reality at all. ಗುರುದೇವ್, ನಿಮಗೆ ಗೊತ್ತಿಲ್ಲ, ನಿಜಾನ ಏನೋ ಗೊತ್ತಿಲ್ಲ ನಿಮಗೆ. ಸುಮ್ಮನೆ ಹುಟ್ಟಿದಿರಿ, ಬದುಕ್ತೀರಿ, ಏನೋ ಮಾಡ್ತೀರಿ, ಕೊನೆಗೆ ಒಂದೇ ಸತ್ತು ಹೋಗ್ತೀರಿ. ಸೊ ಮೈಂಡ್ ಈಸ್ ಸೋ ಡಲ್, ಇಟ್ ಡಸಂಟ್ ಬಾದರ್ ಟು ನೋ ದಿ ಅದರ್ ಸೈಡ್ ಆಫ್ ದ ಲೈಫ್. ಓ, ದೇರ್ ಇಸ್ ಸಮಥಿಂಗ್ ಎಲ್ಸ್ ಕಾಲ್ಡ್ ಎಸ್ಕೇಪ್ ಫ್ರಮ್ ದಿಸ್ ಬರ್ತ್ ಅಂಡ್ ಡೆತ್ ಅನ್ನೋ ಯೋಚನೆನೇ ಬರೋಲ್ಲ ಮೈಂಡ್ಗೆ. ಮನಸ್ಸಿಗೆ ಬರೋದೇ ಇಲ್ವಲ್ಲ. ಇದ್ರಲ್ಲಿ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಬರೋದಿಲ್ಲ, ಯಾಕಂದ್ರೆ ನಾವು ಮುಳುಗೋಗ್ಬಿಟ್ಟಿದ್ದಲ್ಲ ಇದ್ರೊಳಗೆ. ಹಾಗಾಗಿ ಮನ ಏವ ಕಾರಣ ಮನುಷ್ಯ ಬಂದ ಮೋಕ್ಷಯೋಹೋ, ಇದು ಭಗವಂತ ಇಲ್ಲಿ ಹೇಳ್ತಾ ಇರೋದಕ್ಕೆ ಅಮೃತ ಬಿಂದು ಉಪನಿಷತ್ತಲ್ಲಿ ಏನಿದೆ ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ. ಕಾಮರೂಪಂ ದುರಾಸದಂ ಶತ್ರುಂ ಜಹಿ. ಜಹಿ ಮೀನ್ಸ್ ಟ್ರೈ ಟು ವಿನ್ ಓವರ್. ಮೈಂಡ್ ಇಟ್ ಸೆಲ್ಫ್ ಈಸ್ ದಿ ಕಲ್ಪ್ರಿಟ್, ಮೈಂಡ್ ಇಟ್ ಸೆಲ್ಫ್ ಈಸ್ ದ ಫ್ರೆಂಡ್. ನಮ್ಮ ಗುರುಗಳು ಅದನ್ನು ಹೇಳ್ತಾ ಇದ್ರು, ಮನವೇ ಮಿತ್ರ, ಮನವೇ ಶತ್ರು ಅಂತ. ನಾವು ಮನಸ್ಸೇ ಎಲ್ಲದಕ್ಕೂ ಕಾರಣ. ಅಮೃತ ಬಿಂದು ಉಪನಿಷತ್ತಲ್ಲಿ ಇರೋದನ್ನೇ ನಮ್ಮ ಗುರುಗಳು ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ 43ನೇ ಅಧ್ಯಾಯಕ್ಕೆ ನಮ್ಮ 3ನೇ ಯಾವುದು ಅಧ್ಯಾಯ ಕರ್ಮಯೋಗ ಇಲ್ಲಿಗೆ ಮುಗಿತಾ ಇದೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಹರಿ ಓಂ ತತ್ಸತ್. ಈಗ 4ನೇ ಅಧ್ಯಾಯ ಪ್ರವೇಶ ಆಗ್ತಾ ಇದೆ. ಜ್ಞಾನ ಕರ್ಮ ಸನ್ಯಾಸ ಯೋಗ. ಬಹಳ ದೊಡ್ಡ ವಿಸ್ತೃತವಾದ ಇದಕ್ಕೆ ಶೀರ್ಷಿಕೆ ಇದೆ. ನಾವು ದಿ 4th chapter is referred as Jnana Karma Sannyasa Yoga, or sometimes in some commentaries it is simply referred Jnana Karma Yoga. Either way, headings are not very important. The summary, what is intended, that is important. So it is called Jnana Karma Sannyasa Yoga, 4th chapter. It's a continuous process, Upadesha by Lord. Paramatma ಏನು ಹೇಳ್ದ? ಈ ಕಾಮ ಅನ್ನೋದೇ ಬಹಳ ಕಷ್ಟ ಅಪ್ಪ, ಇದನ್ನು ಗೆಲ್ಲಬೇಕಪ್ಪ ಅರ್ಜುನ. ಯು ಹ್ಯಾವ್ ಟು ವಿನ್ ಓವರ್ ದಿಸ್. ಇಟ್ ಇಸ್ ಸೋ ಡಿಫಿಕಲ್ಟ್ ಟು ವಿನ್ ಓವರ್ ದಿಸ್. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಆಕ್ಷನ್ ಇನ್ ಯುವರ್ ಲೈಫ್. ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಇಗ್ನೋರೆನ್ಸ್. ನೆಕ್ಸ್ಟ್ ಇಮ್ಮಿಡಿಯೇಟ್ಲಿ ನಾವು ಸಡನ್ಲಿ ಹಿ ಚೇಂಜಸ್ ದ ಟಾಪಿಕ್. ಏನು? ನೌ ದ ಸಬ್ಟಲ್ ಪಾಯಿಂಟ್, ದ ಫಸ್ಟ್ ಶ್ಲೋಕ, 4th chapter. Imam vivasvate yogam proktavan aham avyayam vivasman manave praha manurikshvakave bravit. Suddenly topic is changed. It looks like that. Imam vivasvate yogam proktavan aham avyayam. Imam vivasvate yogam, imam yogam vivasvate proktavan aham avyayam ವಿವಸ್ಮಾನ್ ಮನವೇ ಪ್ರಾಹ ಮನುಹು ಇಕ್ಷ್ವಾಕವೇ ಅಬ್ರವೀ. ಭಗವಂತ ಹೇಳ್ತಾ ಇದ್ದ. ನೋಡಪ್ಪ ಅರ್ಜುನ, ಈಗ ಇಷ್ಟು ತನಕ ನನಗೆ ಯೋಗದ ಬಗ್ಗೆ ಹೇಳ್ತಾ ಇದ್ದಲ್ಲ, ಈ ಯೋಗ ಅಂದ್ರೆ ಈ ವಿಷಯ, ಈ ಒಂದು ಉಪದೇಶ, ಅದನ್ನು ಯೋಗ ಅಂತಾನೆ ಕರೀತಾ ಇದ್ದಾನೆ ಭಗವಂತ. ಯೋಗದ ಬಗ್ಗೆ ಹೇಳ್ತಾ ಇದ್ನಲ್ಲ, ಇದನ್ನ ಅನಾದಿಯಾಗಿರ್ತಕ್ಕಂತಹ, ಇದು ಅವಿನಾಶಿಯಾಗಿರ್ತಕ್ಕಂತಹ, ಪ್ಲೀಸ್ ರಿಮೆಂಬರ್, ಅವ್ಯಯಂ, ಇದು ಅವಿನಾಶಿಯಾಗಿರ್ತಕ್ಕಂಥ, ಅನಾದಿಯಾಗಿರ್ತಕ್ಕಂಥ ಈ ಯೋಗವನ್ನು ನಾನು, ಅಹಂ, ನಾನು, ಭಗವಂತ ಹೇಳ್ತಾರೆ ಮಾತು. ಮೊದಲು ಹಿಂದೆ
ವಿವಸ್ವಾನ್ ಅಂದ್ರೆ ಸನ್, ಸನ್ ಗಾಡ್, ಆದಿತ್ಯ, ಸೂರ್ಯದೇವ, ಸೂರ್ಯ ಭಗವಾನ್. ಸೂರ್ಯನಿಗೆ ಇದನ್ನು ಮೊದಲು ಸೂರ್ಯನಿಗೆ ಹೇಳಿದ್ನಪ್ಪ ನಾನು ಈ ಯೋಗವನ್ನು. ನಿನಗೇನು ಹೇಳ್ತಾ ಇದ್ದೇನೆ ಅದನ್ನು ಮೊದಲೇ ಅವನಿಗೆ ಹೇಳಿದ್ದೆ ನಾನು. ಯಾರಿಗೆ? I had already explained this Upadesha, given this Upadesha to Vivaswan, that is sun god, the sun. The sun in turn had explained this same thing or taught the same yoga to the next Moola Purusha of human race called Manu. In every Manvantara there is one Manu. Manu is the first born Swayambhu, Moola Purusha. So, sun explained or taught this yoga to Manu. Manu then taught this yoga to, in the earlier dynasty, the famous dynasty, king dynasty, that is Ikshvaku, the king, who started Ikshvaku dynasty. ಸೊ ನಾನು ಸೂರ್ಯನಿಗೆ ಮೊದಲು ಹೇಳಿದ್ನಪ್ಪ, ಸೂರ್ಯ ಇದನ್ನ ಮನುವಿಗೆ ಹೇಳ್ದ, ಮನು ಇದನ್ನ ಯಾರಿಗೆ ಹೇಳ್ದ ಈ ಯೋಗವನ್ನ? ಇಕ್ಷ್ವಾಕು ರಾಜನಿಗೆ. ಇಕ್ಷ್ವಾಕು ಕುಲವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ರಾಜ ಇಕ್ಷ್ವಾಕು. ಆ ರಾಜನ ಮೂಲ ಹೆಸರು ಇಕ್ಷ್ವಾಕು ಆದ್ದರಿಂದ ದ ಎಂಟೈರ್ ಕ್ಲಾನ್ ಡೈನಾಸ್ಟಿ ಇಸ್ ಕಾಲ್ಡ್ ಎಸ್ ಇಕ್ಷ್ವಾಕು ಕ್ಲಾನ್. ಇಕ್ಷ್ವಾಕು ಕ್ಲಾನ್ ಯಾಕೆ ಮುಖ್ಯ ಬರುತ್ತೆ ಇಲ್ಲಿ ಭಗವಂತ ತಗೊಳ್ತಾ ಇದ್ದಾನೆ ಹೆಸರು? ಇದೇ ಕುಲದಲ್ಲಿ ಮುಂದೆ, ಇದೇ ಇಕ್ಷ್ವಾಕು ಕುಲದಲ್ಲಿ ಮುಂದೆ ರಾಮಾವತಾರ ಆಗತ್ತೆ. ದಿ ಗ್ರೇಟ್ ರಾಮಾವತಾರ ಅಕರ್ಸ್ ಇನ್ ದ ಸೇಮ್ ಇಕ್ಷ್ವಾಕು ಡೈನಾಸ್ಟಿ. ಸೊ ದ ಡೈನಾಸ್ಟಿ ಸ್ಟಾರ್ಟೆಡ್ ಫ್ರಮ್ ದ ಮೂಲ ಪುರುಷ, ದ ಅರ್ಲಿಯರ್ ದಿ ಫಸ್ಟ್ ಕಿಂಗ್ ಕಾಲ್ಡ್ ಇಕ್ಷ್ವಾಕು. ಸೊ ಅದನ್ನು ಹೇಳ್ತಾ ಇದ್ದಾನೆ ಭಗವಂತ. ನೋಡಪ್ಪ, ಇದನ್ನು ನಾನು ಮೊದಲು ಅವನಿಗೆ ಹೇಳಿದ್ದೆ. ಯಾರಿಗೆ? ಸೂರ್ಯ, ಸನ್, ದ ಸನ್ ಗಾಡ್. ಐ ಹ್ಯಾಡ್ ಟಾಟ್ ದಿಸ್. Sun had talked to Manu, the first man, first Moola Purusha of human race, Manu. Manu taught to Ikshvaku king. Now, remember this point. Suddenly, now Lord is shifting one point here. This, what I am teaching you so far, what I have taught you so far, already it is there, Avinashi. ಇದು ಹೊಸದಾಗಿ ಯಾವುದೋ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲಿಂಗ್ ಯು ಸಮಥಿಂಗ್ ನ್ಯೂ. ಇಟ್ ಇಸ್ ಆಲ್ರೆಡಿ ದೇರ್. ಎಲ್ಲಿ? ಎವರ್ ಸಿನ್ಸ್ ಕ್ರಿಯೇಷನ್ ಅಂತ ತಿಳ್ಕೊಳ್ಬೇಕು. ರೈಟ್ ಫ್ರಮ್ ಕ್ರಿಯೇಷನ್, ಸೃಷ್ಟಿ ಆರಂಭದಿಂದಲೂ ಈ ಸತ್ಯ ನಾನು ಎಲ್ಲ ಕಡೆ ಹೇಳಿದ್ದೇನೆ ಅಂದ್ರೆ ನನ್ನಿಂದಲೇ ಬಂದಿದೆ. ಯಾವುದು? ಈ ಯೋಗ. ಈ ಯೋಗದ ಬಗ್ಗೆ ಸಿದ್ಧಾಂತ. ಯಾವ ಯೋಗದ ಬಗ್ಗೆ ಸಿದ್ಧಾಂತ ಭಗವಂತ ಹೇಳ್ತಾ ಇದ್ದೇನೆ ಇಲ್ಲಿ? ಯು ಹ್ಯಾವ್ ಟು ರಿಮೆಂಬರ್ the very third shloka of the third chapter which we started and ended now. Third chapter, ಮೂರನೇ ಶ್ಲೋಕದಲ್ಲಿ ಭಗವಂತ ಒಂದು ಮಾತು ಹೇಳಿದ್ದಾನೆ ಅರ್ಜುನನಿಗೆ ಗೊತ್ತಾಗಲಿ ಅಂತ. ನೋಡಪ್ಪ, ಜಗತ್ತಿನಲ್ಲಿ ಪುರಾತನವಾಗಿರೋದು ಎರಡು ಸಿದ್ಧಾಂತಗಳಿದೆ, ನನ್ನಿಂದ ಬಂದಿದೆ. ಐ ಹ್ಯಾವ್ ಗಿವನ್ ಟೂ ರೂಟ್ಸ್, ಟೂ ವೇಸ್. ಒನ್ ಈಸ್ ಸಾಂಖ್ಯ ಯೋಗ, ಅನದರ್ ಈಸ್ ಕರ್ಮಯೋಗ. ಸಾಂಖ್ಯ ಯೋಗ ಅಂದ್ರೆ ಜ್ಞಾನ ಯೋಗ, ಜ್ಞಾನ ನಿಷ್ಠಾ ಯೋಗ, ಸೆಲ್ಫ್ ಎನ್ಕ್ವೈರಿ, ವಿಚಾರ ಮಾರ್ಗ, ಆತ್ಮ ವಿಚಾರ ಮಾರ್ಗ, ಆತ್ಮತತ್ವ ಮಾರ್ಗ. ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್, ಕಾಂಟೆಂಪ್ಲೇಷನ್ ಆನ್ ದ ಸೆಲ್ಫ್, ಕಾಂಟೆಂಪ್ಲೇಷನ್ ಆನ್ ದಿ ಆತ್ಮ, ಕಾಂಟೆಂಪ್ಲೇಷನ್ ಆಫ್ ಯುವರ್ ರಿಯಾಲಿಟಿ, ಯುವರ್ ಓನ್ ರಿಯಾಲಿಟಿ, ಅಂಡ್ ರಿಯಲೈಸಿಂಗ್ ದಟ್ ಯು ಆರ್ ದಟ್ ರಿಯಾಲಿಟಿ ಓನ್ಲಿ. ದಟ್ ಇಸ್ ಆತ್ಮ ಮಾರ್ಗ, ವಿಚಾರ ಮಾರ್ಗ, ಸೆಲ್ಫ್ ಎನ್ಕ್ವೈರಿ. ಅದು ಜ್ಞಾನ ಯೋಗ. ಆರ್ ಲಾರ್ಡ್ ಸೇಸ್ ಸಾಂಖ್ಯ ಯೋಗ. ಇನ್ನೊಂದು, ಇದು ಹೈಯೆಸ್ಟ್, ಬಹಳ ಕಷ್ಟ, ವೆರಿ ಡಿಫಿಕಲ್ಟ್ ಪಾತ್. ಎವ್ರಿಬಡಿ ಕೆನಾಟ್ ಬಿ ಎ ಜ್ಞಾನ ಯೋಗಿ. ಎಲ್ಲರಿಗೂ ಅರ್ಥ ಆಗಲ್ಲ ಜ್ಞಾನ. ಇಟ್ ಇಸ್ ನಾಟ್ ಮೆಂಟ್ ಫಾರ್ ಆಲ್. ಡಸಂಟ್ ಮ್ಯಾಟರ್. ಡೋಂಟ್ ಬಿ ಡಿಸಾರ್ಟೆಡ್. ಫಾರ್ ಎವ್ರಿ ಒನ್, ದ ಈಸಿಯೆಸ್ಟ್ ಅನದರ್ ರೂಟ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ವಾಟ್ ಈಸ್ ದಟ್ ರೂಟ್? ಕರ್ಮಯೋಗ. ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ, selfless service. Whole of the third chapter, he explained that. Service in the name of God. ಭಗವಂತನಿಗೆ ಎಲ್ಲವನ್ನೂ ಅರ್ಪಣೆ ಮಾಡಿ, ಭಗವಂತ ನೀನು ಮಾಡಿಸ್ತಾ ಇದೆಯಪ್ಪ, ನಾನು ಮಾಡ್ತಾ ಇದ್ದೇನೆ ಅಷ್ಟೇ, ನಾನೇನು ಮಾಡ್ತಾ ಇಲ್ಲ, ಎಲ್ಲ ನೀನು ಮಾಡ್ತಾ ಇದ್ದೀಯ, ನನ್ನ ದೇಹದಿಂದ ನನ್ನ ಮೂಲಕ ನೀನು ಮಾಡಿಸ್ತಾ ಇದ್ದೀಯ, ನಾನು ನೋಡ್ತಾ ಇದ್ದೇನೆ, ನಾನೇನು ಮಾಡ್ತಾ ಇಲ್ಲ. ಈ ಎಲ್ಲ ಕೆಲಸಗಳು ನಿನಗೆ ಅರ್ಪಿಸ್ತಾ ಇದ್ದೇನೆ.
ನಿನಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವ ಇರಬೇಕು. ಭಗವದರ್ಪಣಂ ಕೃಷ್ಣಾರ್ಪಣಂ ಒಂದು ರಿಯಲ್ ಸೆನ್ಸ್, ಈಶ್ವರ ಅರ್ಪಣ ಬುದ್ಧಿಯಿಂದ ಆಸೆ ಇಲ್ಲದೆ ಕೆಲಸ ಮಾಡೋದು. ಫಲದ ಬಗ್ಗೆ ಆಸೆ ಬೇಡಪ್ಪ, ಫಲ ನಮ್ಗೆ ಏನಾರು ಬರಲಿ, ಈ ಕೆಲಸ ಮಾಡ್ತಾ ಇದ್ದೇನೆ ಸಂತೋಷವಾಗಿ ಅಷ್ಟೇ. ಜನ ಬೈತಾರ ಬೈಲಿ, ಆದ್ರೆ ನನ್ನ ಹೃದಯಕ್ಕೆ ವಿರುದ್ಧವಾಗಿ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನೇನು ಮಾಡ್ತಾ ಇಲ್ಲ. ಜನ ಹೊಗಳ್ತಾರ ಪರವಾಗಿಲ್ಲ, ನನಗೇನು ಮೇಲೆ ಹೋಗೋದಿಲ್ಲ. ಜನ ಹೊಡಿತಾರ ಹೊಡಿಲಿ, ನಾನು ಆಡ್ಕೊಳ್ತಾರ ಆಡ್ಕೊಳ್ಳಿ. ಇಫ್ ದೇ ಬ್ಯಾಕ್ ಬೈಟ್, ಇಫ್ ದೇ ಸೇ ಇಲ್ ವರ್ಡ್ಸ್, ಇಫ್ ದೇ ಡಿಲ್ಯೂಡ್ ಮೀ, ಇಫ್ ದೇ ಡೋಂಟ್ ಎನ್ಕರೇಜ್ ಮೀ, ಈವನ್ ಇಫ್ ದೇ ಡಿಸ್ಕರೇಜ್ ಮೀ, even if I don't get what is supposed to get, still I am not bothered. Let me do the work ಅನ್ನೋದಿದೆಯಲ್ಲ, that is selfless activity, ಕರ್ಮಯೋಗ. ಅದು ಎರಡನ್ನೂ ನಾನು ಹೇಳಿದ್ದೇನೆ ಅಂತ ಹೇಳಿದಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಭಗವಂತ. ಥರ್ಡ್ ಶ್ಲೋಕ ಆಫ್ ದ ಪ್ರೀವಿಯಸ್ ಚಾಪ್ಟರ್ ಆಲ್ರೆಡಿ has said, ಲೋಕೇಸ್ಮಿನ್ ದ್ವಿವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ. ಸಾಂಖ್ಯಾನಾಂ ಅಂದ್ರೆ ಜ್ಞಾನಿಗಳಿಗೆ ಜ್ಞಾನಯೋಗವನ್ನು ಹೇಳಿದ್ದೇನಪ್ಪ. ದ ರೂಟ್ ಫಾರ್ ಲರ್ನಡ್ ಪೀಪಲ್, ಫಾರ್ ದ ವೈಸ್ ಪೀಪಲ್ ಇಸ್ ಜ್ಞಾನ ಯೋಗ. ಹ್ಯಾವ್ ಆಲ್ರೆಡಿ ಗಿವನ್. ಕರ್ಮ ಯೋಗೇನ ಯೋಗಿನಾಂ, ಫಾರ್ ಆಲ್ ಅದರ್ಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ಕರ್ಮ ಯೋಗ. ನಾವು ಸೇಮ್ ಥಿಂಗ್ ಈಸ್ ಟೆಲಿಂಗ್. ಈ ಎರಡು ವಿಧದ ಯೋಗಗಳು, ಇಮಂ ವಿವಸ್ವತೆ ಯೋಗಂ ಅಂದ್ರೆ ನೀವು ಅದನ್ನು ತಿಳ್ಕೊಳ್ಬೇಕು. ಎರಡನ್ನೂ ನಾನು ಹೇಳಿದ್ದೇನೆ ಅಂತ ಹೇಳಿದ ಮೇಲೆ ಈಗ ಮತ್ತೆ ಏನು ಹೇಳ್ತಾ ಇದ್ದಾನೆ ಭಗವಂತ? ಫೋರ್ತ್ ಚಾಪ್ಟರ್ ಫಸ್ಟ್ ಶ್ಲೋಕ, ಇಮಂ ವಿವಸ್ವತೆ ಯೋಗಂ. ಈ ಯೋಗವನ್ನು ನಾನು ಸೂರ್ಯನಿಗೆ ಹೇಳಿದ್ದೆ. ಐ ಹ್ಯಾಡ್ ಆಲ್ರೆಡಿ ಟೋಲ್ಡ್ ದ ಸನ್. ಹಿ ಇಸ್ ನೌ ಎಕ್ಸ್ಪ್ಲೈನಿಂಗ್ ದಟ್ ಡೀಟೇಲ್ ಪರಂಪರಾ. ಈ ಯೋಗ ಅಂದ್ರೆ ಇಲ್ಲಿ ಲಾರ್ಡ್ ಈಸ್ ಹಿಂಟಿಂಗ್ ಇಟ್ ಕರ್ಮಯೋಗ. ಪ್ಲೀಸ್ ರಿಮೆಂಬರ್, ಬಿಕಾಸ್ ಅರ್ಜುನ ಈಸ್ actually deserving karma yoga, not jnana yoga. Arjuna is adhikari for karma yoga. ಅರ್ಜುನನಿಗೆ ಕರ್ಮಯೋಗವೇ ಮುಖ್ಯ ಅಂತ ಭಗವಂತನ ಸಂಕಲ್ಪ ಇರೋದ್ರಿಂದ ಕರ್ಮಯೋಗದ ಬಗ್ಗೆ ಜಾಸ್ತಿ ಹೇಳಬೇಕು ಆತನಿಗೆ. ನೀನು ಕ್ಷತ್ರಿಯಪ್ಪ, ನೀನು ಯುದ್ಧ ಮಾಡು, ಯುದ್ಧ ಬಿಟ್ಟು ಹೋಗ್ಬೇಡ. ಅವನಿಗೆ ಜ್ಞಾನಯೋಗ ಅಲ್ಲ, ಕರ್ಮಯೋಗ. ಆದ್ರಿಂದ ಇಲ್ಲಿ ಅದನ್ನೇ ನೀವು ತಿಳ್ಕೊಳ್ಬೇಕು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ಮಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಸೆಕೆಂಡ್, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪಃ. Now second shloka is so simple, but there is a catch. The interpretation is so important. There is a catch in second shloka. ಈ ಯೋಗವನ್ನು ಮೊದಲೇ ಹೇಳಿದ್ದೆ, ಅವಿನಾಶಿಯಾಗಿರ್ತಕ್ಕಂಥ ಯೋಗ ಮೊದಲೇ ಹೇಳಿದ್ದೆ ಅಂತ ಹೇಳಿದ ಮೇಲೆ ಯಾರಿಗೆ? ಸೂರ್ಯನಿಗೆ ಹೇಳಿದ್ದೆ, ಅವನಿಗೆ ಹೇಳ್ದ, ಅವನಿಗೆ ಹೇಳ್ದ. ಇನ್ ದ ಬಿಗಿನಿಂಗ್ ಓನ್ಲಿ, ಇನ್ ದ ಕ್ರಿಯೇಷನ್ ಟೈಮ್ ಐ ಹ್ಯಾವ್ ಟೋಲ್ಡ್. ಬಿಗಿನಿಂಗ್ ಓನ್ಲಿ ಐ ಹ್ಯಾವ್ ಸೆಡ್, ಬಿಫೋರ್ ಕ್ರಿಯೇಷನ್, ಅಟ್ ದಿ ಟೈಮ್ ಆಫ್ ಕ್ರಿಯೇಷನ್ ಐ ಹ್ಯಾವ್ ಸೆಡ್ ಅಂತ ಅರ್ಥ. ಈಗೇನು ಹೇಳ್ತಾ ಇದ್ದಾನೆ ಭಗವಂತ? ವಾಟ್ ನೌ ಈಸ್ ಟೆಲಿಂಗ್? ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ ಸ ಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಪರಂತಪ, ಹೇ ಅರ್ಜುನ, ಹೇ ಗುಡಾಕೇಶಿ, ಪಾರ್ಥ, ಲಿಸನ್. ಕಾಲೇನ ಇಹ ಮಹತ ಯೋಗ ನಷ್ಟ. ಕಾಲೇನೇಹ ಮಹತ ಅಂದ್ರೆ ನೌ ದ ಟೈಮ್ ಎವರ್ ಸಿನ್ಸ್ ಕ್ರಿಯೇಷನ್ ಹ್ಯಾಸ್ ಪಾಸ್ಡ್ ಸೋ ಮಚ್ ಟೈಮ್ ಲ್ಯಾಪ್ಸ್ಡ್. ಕೋಟ್ಯಾಂತರ ವರ್ಷಗಳಾಗೋಯ್ತಲ್ಲ, ಲಕ್ಷಾಂತರ ವರ್ಷಗಳಾಗೋಯ್ತಲ್ಲಪ್ಪ ನಾನು ಹೇಳಿ. ಅವಾಗ ಹೇಳಿದ್ದು, ಹಿಂದೆ ಹೇಳಿದ್ದು, ಈಗ ಎಷ್ಟೋ ವರ್ಷಗಳಾಗೋಯ್ತು, ಸಾವಿರಾರು ವರ್ಷಗಳು, ಕೋಟ್ಯಾಂತರ ವರ್ಷ. ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಇಯರ್ಸ್ ಪಾಸ್ಟ್ ಫ್ರಮ್ ದ ಟೈಮ್ ಆಫ್ ಕ್ರಿಯೇಷನ್. Lakhs of years have passed from the time of creation. So, kale neha mahata, because of the time factor, yoga nashtaha. ಈ ನಾನು ಹೇಳಿದ ಯೋಗ ನಷ್ಟವಾಯಿತು. ಅವಿನಾಶಿ ಅಂತ ಹೇಳಿದ ಮೇಲೆ ಇಲ್ಲಿ ನಷ್ಟ ಅಂತ ಯಾಕೆ ಹೇಳ್ತಾ ಇದ್ದಾನೆ ಭಗವಂತ? This yoga is avinashi, indestructible. This upadesha is indestructible, avinashi. Now he says, yogo nashtaha, yoga nashtaha.
In the due course of time, this yoga is lost. Kale neha mahata yogo nashta parantapaha. In the due course of time, this yoga is lost. This yoga, karma yoga is lost. Jnana yoga also lost. ಅಂತ ಅರ್ಥ. ಪರಂಪರೆಯಿಂದ ನಾನು ಹೇಳಿದ್ದನ್ನ ಎಲ್ಲಾ ಕ್ಷತ್ರಿಯ ರಾಜರು ಅದನ್ನು ಫಾಲೋ ಮಾಡಿದ್ರು, ಅದನ್ನು ಅನುಸರಿಸಿಕೊಂಡು ಬಂದ್ರು. Those emperors, the kings who understood this in the beginning, in the past, in the ancient past, most of the kings, most of the emperors in the ancient past, not all, most of them, or at least some of them, understood this yoga given by me, followed it effortlessly, and they became great jnanis. Evam parampara praptam imam rajarshayo viduhu. They became jnanis, viduhu. They became wise. They became realized. Rajarshi, royal sage, the emperor who understood karma yoga correctly, and later he became enlightened. There are cases. That's what he says. What I said, it was followed by great emperors, ancient emperors. Number of examples are there. Just a few examples in Bhagavata, in Mahabharata, in Ramayana. All these examples have come. Especially in Bhagavata it is there. In Puranas also it is there. Ambarisha, great King Janaka, the great Rishabhadeva, and his son, the great Bharata Muni, who became Jadabharata later. The great Priyavrata. So they are all great kings, and they were known as Rajarshis. Even though they appeared to be kings and emperors, I told you once long back, married householder, looking after kingdom, they had there not one or many wives, they had not one many children. Royal sage Rishabhadeva had 100 children. Out of that, Bharata Chakravarti is one. And that Bharata Chakravarti became Jadabharata, the greatest Brahmavid Varishta later. So, such people, those kings were referred by Lord here as Rajarshi. Rajarushigalu, royal sages, not ordinary. What about Vishwamitra? Royal sage, Rajarushi, like that. So they realized, they understood, they followed Karma Yoga, and then they understood, they got enlightened by simple Karma Yoga itself. Purest Karma Yogadindane ಅವರ ಮುಕ್ತಿ. ನೋಡ್ಲಿಕ್ಕೆ ಅವರು ಏನಾಗಿದ್ರು? ಸನ್ಯಾಸಿಗಳಲ್ಲ. They were not mendicants, they were not monks, they were not wearing ochre robes, they were kings. They were in the whole, all the pleasures were associated with them as others could see, but they were away from all the pleasures. Mentally, they were away from all those things. They were devoid of Sharira Bhava. That's important. ಎಲ್ಲ ಸುಖ ಸೌಲಭ್ಯದ ಮಧ್ಯೆ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ರು, ಅವರು ಶರೀರ ಭಾವದಲ್ಲಿ ಇರಲಿಲ್ಲ, ನಾನು ಅಂತ ಇರಲಿಲ್ಲ. ಅದು ಮುಖ್ಯ. ಅದರಿಂದ ರಾಜ ಋಷಿಗಳು ಅಂತ ಹೇಳ್ತಾನೆ ಭಗವಂತ. ಹೀಗಿದ್ದಂಥದಲ್ಲಿ ಇದು ಕಾಲಕ್ರಮೇಣ ಈ ಯೋಗ ಹೊರಟೋಯ್ತು. ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪಃ. In the course of time, this yoga was lost. Now, this is the question. ಯಾಕೆ ಕಳೆದು ಹೋಯಿತು? ಭಗವಂತ ಮೊದಲೇ ಹೇಳಿದ್ದು ಯಾಕೆ ಕಳೆದು ಹೋಯಿತು? Then why and how it is lost is a question to contemplate. Again, it is just like why there is suffering if the God is there. Same, similar to that. God is there. If I believe God is there, why so much suffering? Not only in my life, throughout the people's life, whole of the world. Like that. If God has given this yoga, God has taught, ಇದು ಭಗವಂತ ಉಪದೇಶ ಮಾಡಿದ್ದೇ ನಿಜ ಆದ್ರೆ, ಸೃಷ್ಟಿ ಮೊದಲಿಂದನೂ ಭಗವಂತ ಹೇಳಿದ್ದಾನಪ್ಪ ಇದನ್ನ ಅಂತ ಅನ್ನೋದಾದ್ರೆ, ಇವಾಗ ಎಲ್ಲ ಇಲ್ವಲ್ಲ, ಇವಾಗ ಹೋಯ್ತಲ್ಲ. ಯಾವಾಗ? Lord Krishna is telling at the time of Mahabharata war,
5,000 years before, that now it is lost, Arjuna. ಮಹಾಭಾರತ ಯುದ್ಧದ ಸಮಯದಲ್ಲಿ ದ್ವಾಪರ ಯುಗ ಮುಗಿತಾ ಇದೆ, ಕಲಿಯುಗ ಪ್ರಾರಂಭ ಆಗಿದೆ. ಆಗ ಭಗವಂತ ಹೇಳ್ತಾ ಇದ್ದಾನೆ ಮಾತು, ಕಲಿಯುಗ ಪ್ರಾರಂಭ ಆಯ್ತಲ್ಲಪ್ಪ, ಇದು ಯೋಗ ಈಗ ಎಂದೋ ನಷ್ಟವಾಗಿ ಹೋಗಿದೆ, ದ್ವಾಪರ ಯುಗದಲ್ಲೇ ನಷ್ಟವಾಗಿದೆ ಅಂತ ತಿಳ್ಕೊಳ್ಬೇಕು ನೀವು. ಇಟ್ ಇಸ್ ಲಾಸ್ಟ್. ವಾಟ್ ವಾಸ್ ದೇರ್ ಅರ್ಲಿಯರ್ ಲಾಸ್ಟ್. ದ ದ್ವಾಪರ ಇಟ್ ಸೆಲ್ಫ್ ಇಟ್ ಇಸ್ ಲಾಸ್ಟ್ ಅಂತ ನಾವು ತಿಳ್ಕೊಳ್ಬೇಕು. ದಟ್ ಇಸ್ ಹೌ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೈ ಲಾರ್ಡ್ ಇಸ್ ಸೇಯಿಂಗ್. ಅಂದ್ರೆ ಲಾಸ್ಟ್ ಅಂದ್ರೆ it means Acharya's explanation. Lost means not literal sense. Because of the human mind, the greed, kama, lobha, mada, moha, matsara, shadurmiಗಳೇನಿದೆಯಲ್ಲ, the snares, now they are completely controlling the mankind. Dharma has gone down, adharma is increasing. Because adharma is increasing, dharma has gone down, the human mind has become more fallible, more attracted towards evil deeds. Adharma. ಮನುಷ್ಯನ ಮನಸ್ಸು ಕೆಟ್ಟೋಗಿರೋದ್ರಿಂದ ಇದು ನಷ್ಟವಾಗಿದೆಯೇನೋ ಅಂತ ಅನಿಸ್ತಾ ಇದೆ, ಎಲ್ಲೂ ಕಾಣ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಹೊರಟೋಗಿದೆ ಅಂತ ಅನಿಸ್ತಾ ಇದೆಯಪ್ಪ ಅಂತ ತಿಳ್ಕೊಳ್ಬೇಕು. ವಿ ಹ್ಯಾವ್ ಟು ರಿಮೆಂಬರ್, ನಷ್ಟ ಮೀನ್ಸ್ it is almost disappeared because not followed by people. So that means there are less number of jnanis, less number of karma yogis anta tilkolbeku. Now what Arjuna has been told, Lord is hinting, look, I had told long back this, now people who are following this is almost gone. Very few are there here and there, fingertips. Majority don't know what is karma yoga. Majority don't know what is jnana yoga. What I have taught earlier anta tilkolbeku. So with Guru Sankalpa we are stopping here with today's again prarthana. Vasudeva sutam devam kamsachanuramardanam devaki paramanandam krishnam vande jagadgurum ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ಶ್ರೀರಾಮ ಜಯ ರಾಮ ಜಯ